ಆತ್ಮೀಯ ಯಕ್ಷಗಾನ ಕಲಾಭಿಮಾನಿಗಳೇ, ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿಯ ದಿವ್ಯ ಸನ್ನಿಧಿಯಲ್ಲಿ ಸರಯು ಬಾಲಯಕ್ಷ ವೃಂದ ತನ್ನ ಒಂದು ಬೆಳವಣಿಗೆಯ ಮೂಲಕ ಈ ಅಷ್ಟಹಾವನ್ನು ನಡೆಸುವುದಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷಪಡ್ತೇವೆ. ಎಲ್ಲ ಕಲಾಭಿಮಾನಿಗಳು, ಯಕ್ಷ ಪ್ರೇಮಿಗಳು ಸರಯು ತಂಡವನ್ನು ಬೆಂಬಲಿಸ್ತಾ, ಮಾಧ್ಯಮಗಳು ಕೂಡ ಹಾಗೆ ನಮಗೆ ದೊಡ್ಡ ಮಟ್ಟದ ಒಂದು ಪ್ರಚಾರವನ್ನು ನೀಡಿ ನಮ್ಮ ಕಾರ್ಯಕ್ರಮಗಳು ಯಶಸ್ವಿಯಾಗುವುದಕ್ಕೆ ಅಥವಾ ಕಾರ್ಯಕ್ರಮದ ಯಶಸ್ಸನ್ನು ಪ್ರಸ್ತುತಪಡಿಸಿ ಬಹುಜನರಿಗೆ ತಲುಪಿಸುವಂಥ ದೊಡ್ಡ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಮಗೆ ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸುವಲ್ಲಿ ಏನೇ ಅಡೆತಡೆ ಬಂದರೂ ಕೂಡ ಇವರೆಲ್ಲರ ಒಂದು ಪ್ರೋತ್ಸಾಹ, ಒಂದು ಸ್ನೇಹಾಚಾರ ನಮ್ಮನ್ನು ಇವತ್ತು ಯಕ್ಷಗಾನ ರಂಗದಲ್ಲಿ ಒಂದು ಮಕ್ಕಳ ಮೇಳವಾಗಿ ಕಾಣಿಸಿಕೊಳ್ಳುವುದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಜಿಲ್ಲೆಯ ಒಂದು ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊರೋನಾ ವರ್ಷದಕ್ಕಿಂತ ಪೂರ್ವದಲ್ಲಿ ನಾವು ಪಡೆದಿದ್ದೇವೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತೇವೆ. ಆನಂತರ ನಮ್ಮ ಜೀವನದಲ್ಲಿ ಒಂದು ಜನಜೀವನ ಪದ್ಧತಿಯಲ್ಲಿ ಕೊರೋನಾದ ಬಳಿಕ ಭಾಳಷ್ಟು ವ್ಯತ್ಯಾಸಗಳಾಗಿದ್ದು, ಒಂದಷ್ಟು ಕಾಲ ನಮ್ಮ ಕಾಲಚಕ್ರ ನಿಂತು ಹೋಯಿತು ಎನ್ನುವಂಥ ಒಂದು ಭಾವನೆ ಕೂಡ ನಮ್ಮಲ್ಲಿ ಅಡಕವಾಗಿತ್ತು. ಅದರ ಆ ಹೊತ್ತಿನಲ್ಲಿ ಕೂಡ ನಾವು ನಮ್ಮ ಈ ಯಕ್ಷಗಾನ ಸಪ್ತಾಹಗಳನ್ನು ತುಳುಭವನದಲ್ಲಿ ನಿರಂತರವಾಗಿ 3 ವರ್ಷವೂ ಮಾಡಿದೆವು. ತುಳುಭವನದಲ್ಲಿ ನಾವು ಈ ಸಪ್ತಾಹಗಳನ್ನು ಮಾತ್ರ ಅಲ್ಲ, ನಾವು 3 ವರ್ಷಗಳ ಅವಧಿಯಲ್ಲಿ ಸುಮಾರು 150ಕ್ಕಿಂತ ಹೆಚ್ಚು ಕಾರ್ಯಕ್ರಮ, ತಾಳಮದ್ದಲೆ, ಯಕ್ಷಗಾನ ಬಯಲಾಟ ಮತ್ತು ಸನ್ಮಾನ, ಈ 3 ಕಾರ್ಯಕ್ರಮಗಳನ್ನು ನಾವು ಅಲ್ಲಿ 3 ವರ್ಷದಲ್ಲಿ ಸುಮಾರು 150ಕ್ಕಿಂತ ಹೆಚ್ಚು ಕಾರ್ಯಕ್ರಮ ನೀಡಿದ್ದೇವೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತದೆ. ಆಗ ಜನ ಸೇರಲಿಕ್ಕಿಲ್ಲ, ಆ ಮಾಧ್ಯಮಗಳ ಮೂಲಕ ಪ್ರಸಾರವನ್ನು ಕೊಟ್ಟು ಸೀಮಿತ ಅವಧಿ ಸರ್ಕಾರದ ಕಾನೂನಿನ ಆ ಪ್ರಕಾರ ಮಾಡಿ 3 ವರ್ಷವೂ ಕೂಡ ನಾವು ನಮ್ಮ ಕಾಯಕವನ್ನು ನಡೆಸಿಕೊಂಡು ಹೋಗಿದ್ದೇವೆ. ಹಾಗಾಗಿ ಮಕ್ಕಳ ಮೇಳ ಇವತ್ತು ಬಹಳ ಬಲವಾಗಿ ಈ ಕ್ಷೇತ್ರದಲ್ಲಿ ನಮ್ಮ ಮಕ್ಕಳ ಮೇಳವನ್ನು ನೋಡಿ ಮತ್ತು ಅನೇಕ ಮೇಳಗಳು ಹುಟ್ಟುಕೊಂಡವು. ಆರಂಭದಲ್ಲಿ ನಾವು ಬಡಗಿನಲ್ಲಿ ಒಂದು ಸಾಲಿಗ್ರಾಮ ಮಕ್ಕಳ ಮೇಳ ಇತ್ತು, ಅದಕ್ಕೀಗ 50 ವರ್ಷ ಆಗ್ತಾಯಿದೆ. ದೇಶ ವಿದೇಶ ಪ್ರಯಾಣ ಮಾಡಿ ಅವರು ಕೂಡ ದೊಡ್ಡ ಮಟ್ಟದ ಸಾಧನೆ ಮಾಡಿದ್ದಾರೆ. ಈ ವರ್ಷ ಅವರು 50ನೇ ಸ್ವರ್ಣ ಸಂಭ್ರಮದಲ್ಲಿ ಒಂದು 100 ಕಾರ್ಯಕ್ರಮಗಳನ್ನು ಮಾಡೋ ದೃಷ್ಟಿಯನ್ನು ಇಟ್ಟುಕೊಂಡಿದ್ದಾರೆ. ಆದರೆ ಸರಿಯೂ ನಮ್ಮ ಮಕ್ಕಳ ಮೇಳ ಕೂಡ ಹಾಗೆ ಅದೇ ದೃಷ್ಟಿಯಲ್ಲಿ ಮಕ್ಕಳಿಗಾಗಿ ಒಂದು ವಿಶೇಷವಾದ ವೇದಿಕೆ ಒದಗಿಸಿಕೊಡಬೇಕು. ಅವರು ಕಲಿಯುವ ಕಾಲಕ್ಕೆ ಅವರಿಗೊಂದಷ್ಟು ಮಾನಸಿಕ ಧೈರ್ಯ, ಯಕ್ಷಗಾನಕ್ಕೆ ಬಂದ ಮೇಲೆ ಅವರು ಪ್ರಬುದ್ಧರಾಗ್ತಾರೆ. ಎಷ್ಟೋ ಶಿಷ್ಟಾಚಾರದಲ್ಲಿ ಬದಲಾಗ್ತದೆ. ಮನೆಯಲ್ಲಿ ಅವರು ಪಾಲಿಸಿಕೊಂಡು ಬರಬೇಕಾದ ಶಿಸ್ತನ್ನು ನಾವು ಇಲ್ಲಿ ಕಲಿಸಿಕೊಡ್ತೇವೆ ಯಕ್ಷಗಾನದಲ್ಲಿ. ಯಾಕಂದರೆ ಗೆಜ್ಜೆ ಕಟ್ಟಬೇಕಾದರೆ ಒಂದು ಕ್ರಮ ಇದೆ, ಬಣ್ಣ ಹಾಕಬೇಕಾದರೆ ಒಂದು ದೇವರ ಪ್ರಾರ್ಥನೆ ಮಾಡಬೇಕು, ಚೌಕಿಯ ಸ್ಥಾಪನೆ ಆದ ಮೇಲೆ ಅದೊಂದು ದೇವಾಲಯದ ಹಾಗೆ ಅಲ್ಲೊಂದು ಒಳ್ಳೊಳ್ಳೆ ಕೆಲಸಗಳು ಮತ್ತು ಒಳ್ಳೆಯ ರೀತಿಯದ್ದಾಗಿರುವಂಥ ವ್ಯವಸ್ಥೆ ಅಲ್ಲಿ ಜೋಡಿಕೊಂಡಿರ್ತೀವಿ. ನೋಡಿದ್ದೀರಿ ಎಲ್ಲ ಕಡೆ ಚೌಕಿಗೆ, ಮೇಳದ ಚೌಕಿಯಲ್ಲಿ ಹೋದಾಗ ಅದೇ ರೀತಿಯ ವ್ಯವಸ್ಥೆಯನ್ನು ನಮ್ಮ ಮೇಳದಲ್ಲಿ ಮಾಡಿಕೊಡುತ್ತಾ ವರ್ಷದಲ್ಲಿ ಸುಮಾರು 100-150 ಕಾರ್ಯಕ್ರಮಗಳನ್ನು ಈಗಲೂ ಕೊಡ್ತಾ ಇರುವಂಥ ಒಂದು ಮಕ್ಕಳ ಮೇಳ ಅಂತ ಹೇಳಲಿಕ್ಕೆ ನಮಗೆ ಸಂತೋಷ ಆಗ್ತದೆ. ನಮ್ಮ ಪ್ರತಿಭೆಯನ್ನು, ನಮ್ಮ ಸಾಮರ್ಥ್ಯವನ್ನು ಗುರುತಿಸಿದ ಜಿಲ್ಲಾಡಳಿತ ನಮಗೆ ಪ್ರಶಸ್ತಿಯನ್ನು ನೀಡಿದೆ. ಬೇರೆ ಬೇರೆ ವಿಶೇಷ ಸಂದರ್ಭಗಳಲ್ಲಿ ನಾವು ಯಕ್ಷಗಾನ ಕಾರ್ಯಕ್ರಮ ನೀಡಿದ್ದೇವೆ. ನಮಗೆ ಅತ್ಯಂತ ಹೆಮ್ಮೆಯ ವಿಷಯ ಅಂತಂದರೆ 12 ವರ್ಷಗಳಿಗೊಮ್ಮೆ ನಡೆಯುವಂಥ ಮಹಾಕುಂಭಮೇಳ. ಆ ಕುಂಭಮೇಳ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಮಗೆ ಯಕ್ಷಗಾನ ನೀಡೋದಕ್ಕೊಂದು ಅವಕಾಶ ಸಿಕ್ಕಿತ್ತು. ಒಂದು 13 ಜನರ ತಂಡವನ್ನು ಮಾಡಿಕೊಂಡು ನಾವು ಅಲ್ಲಿಗೆ ಹೋಗಿದ್ವು. ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮ ನೀಡಿ ತಿರುಗಿ ಬಂದು ಭಾಳ ಸಂತೋಷವನ್ನು ಪಡೆದಿದ್ದೇವೆ. ಹಾಗಾಗಿ ಬೇರೆ ಬೇರೆ ಕ್ಷೇತ್ರದ ಅನುಭವವನ್ನು ಪಡೆದ ನಾವು ಈ ಮಕ್ಕಳ ಮೇಳವನ್ನು ಇಷ್ಟು ಬಲವಾಗಿ ಕಟ್ಟಿ ನಡೆಸಿಕೊಂಡು ಬರಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತದೆ. 25ನೇ ವರ್ಷದಲ್ಲಿ ಕೂಡ ಹಾಗೆ 8 ಮಕ್ಕಳ ತಂಡವನ್ನು ಕರೆಸಿ ಅವರಿಗೆ ವೇದಿಕೆಯನ್ನು ಒದಗಿಸಿ ಆಮೇಲೆ 7 ದಿವಸ ಇಲ್ಲಿ ಸಪ್ತಾಹವನ್ನು ಮಾಡಿ ಒಟ್ಟು 15 ದಿವಸಗಳ ಯಕ್ಷಗಾನ ಬಯಲಾಟವನ್ನು ನಿರಂತರವಾಗಿ ನಡೆಸಿದ್ದೇವೆ. ಅದರ ಬಗ್ಗೆ ಒಂದು ಪುಸ್ತಕ ಎಲ್ಲ ಮಾಡಿದ್ದು, ಸ್ಮರಣ ಸಂಚಿಕೆ ಮಾಡಿದ್ದೇವೆ. ಈ ವರ್ಷ 26ನೇ ವರ್ಷ. ಇವತ್ತು 6ನೇ ದಿವಸ ನಮ್ಮ ಕಾರ್ಯಕ್ರಮ ಪ್ರಾರಂಭ ಆಗಿ ಇವತ್ತು 6 ದಿವಸಗಳಾದವು. ಮಧ್ಯಾಹ್ನವೇ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ನಾಳೆ ಬೆಳಗ್ಗೆ 9ರಿಂದ ಸಂಜೆ ರಾತ್ರಿ 10ರವರೆಗೆ ನಿರಂತರ 4 ಮಹಿಳಾ ತಾಳಮದ್ದಲೆ ತಂಡಗಳಿಂದ ಪ್ರದರ್ಶನ ಮತ್ತು ರಾತ್ರಿ ಕೃಷ್ಣಲೀಲೆ ಮತ್ತು ಚಂದ್ರಾವಳಿ ವಿಲಾಸ ಕಾರ್ಯಕ್ರಮ ನಡೆಯಲಿಕ್ಕಿದೆ. ನಾಡ್ದು ಪುಣ್ಯಕೋಟಿ ಅನ್ನೋ ಪ್ರಸಂಗವನ್ನು ಯಕ್ಷಗಾನದಲ್ಲಿ ಅಳವಡಿಸಿಕೊಂಡು ಪ್ರಸ್ತುತ ಮಾಡುವಂಥ ಭಾಗ ಇದೆ. ಇಲ್ಲಿ ಕೂಡ ಮೇಳದ ಅನೇಕ ಕಲಾವಿದರು ಬಂದು ಭಾಗವಹಿಸಿ ನಮ್ಮ ಮಕ್ಕಳನ್ನು ಹೊಂದಿಸಿಕೊಂಡು ಕತೆ ರಂಜಿಸುವ ಹಾಗೆ ತುಂಬ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಸರವಿನ ಒಂದು ಈ ಯಕ್ಷಗಾನ ಯಾನ ಅಥವಾ ಯಾತ್ರೆ ಅದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಲಿಕ್ಕೆ ತುಂಬ ಸಂತೋಷ ಪಡ್ತೇವೆ. ಇವತ್ತು ವಿಶೇಷವಾಗಿ ನಮ್ಮೊಂದಿಗಿರುವವರು ಹಿರಿಯರಾದಂಥ ಉಪನ್ಯಾಸಕರು ಆಗಿದ್ದಂಥ ಜಿ ಕೆ ಭಟ್ರವರು ನಮಗೆ ಹೊರಗಿನವರಲ್ಲ.
ನಮ್ಮ ಸರಯು ತಂಡದೊಂದಿಗೆ ನಿಕಟ ಸಂಪರ್ಕವನ್ನು ಇರಿಸಿಕೊಂಡವರು. ಸರಯು ಬೆಳೆದದ್ದನ್ನು ಅವರು ನೋಡಿದ್ದಾರೆ. ನಮ್ಮ ಜೊತೆಯಲ್ಲಿದ್ದು 2 ವರ್ಷದ ಹಿಂದೆ ಸರಯುವಿನ ತಂಡದಲ್ಲಿ ಕೆಲವು ವೇಷಗಳನ್ನು ಕೂಡ ಮಾಡಿದ್ದಾರೆ. ಈಗ ಪೂರ್ತಿ ವೇಷ ಬೇಡ, ತಳಮದ್ದದಲ್ಲಿ ಬೇಕಾದ್ರೆ ಭಾಗವಹಿಸ್ತೇನೆ ಅಂತ ಹೇಳ್ತಾರೆ. ಅವರ ಯೌವನ ಕಾಲದಲ್ಲಿ ಅವರು ಕೂಡ ಭಾಳ ತಿರುಗಾಟ ಮಾಡಿ ಬೇರೆ ಬೇರೆ ಪ್ರಸಂಗಗಳನ್ನು ಅದನ್ನು ಸಿದ್ಧಪಡಿಸಿ ಪ್ರಸ್ತುತಪಡಿಸಿದ್ದಾರೆ. ಶಾಕುಂತಲೆಯ ಕಥೆಯನ್ನು ಭಾಳ ಕಷ್ಟ ಅದು ಪ್ರಸ್ತುತಪಡಿಸುವುದು. ಅದನ್ನು ಕೂಡ ನಾವು ಒಂದು ಸಲ ಯಕ್ಷಗಾನ ಮಾಡಿದ ನೆನಪುಂಟು. ಅದು ಆಗುವುದಿಲ್ಲ, ಹಾಗೆ ಅಪರೂಪ ಆಗುವುದು. ದುಷ್ಯಂತ ಶಾಕುಂತಲೆಯರ ಪ್ರಕರಣ ಅದು ಭಾಳ ವಿರಳ ಪ್ರಸಂಗ ಅದು. ಅದನ್ನು ಜಿ ಕೆ ಭಟ್ರವರ ಒಂದು ನಾವೆಲ್ಲ ಸೇರಿಕೊಂಡು ಪ್ರದರ್ಶನ ಮಾಡಿದ್ದೇವೆ. ದೇವಿ ಮಾಡ್ತಿದ್ದರು. ಈಗ ದೇವಿ ಭಟ್ರು ಅಂತ ಹೇಳಿದರೂ ತೊಂದರೆ ಇಲ್ಲ ಜಿ ಕೆ ಭಟ್ರಿಗೆ. ಸುಂದರವಾದಂಥ ಯಾಕೆಂದರೆ ಅವರ 70ನೇ ವರ್ಷದ ಪುಸ್ತಕದಲ್ಲಿ ಚೆಲುವ ಅಂತಲೇ ಅದಕ್ಕೆ ಹೆಡ್ಡಿಂಗ್, ಅವರ ಅಭಿನಂದನಾ ಗ್ರಂಥಕ್ಕೆ. ಅಂಥ ಚೆಲುವ ಇವತ್ತು ಕೂಡ ಹಾಗೇ ಇದ್ದಾರೆ. ಅಂಥ ಜಿ ಕೆ ಭಟ್ರು ನಮ್ಮೊಂದಿಗೆ ಸರಾಗು. ಯಾಕೆಂದರೆ ನಾವು ಊರಿನಲ್ಲಿಯೂ ಹತ್ತಿರ ರಂಗದಲ್ಲಿಯೂ ಹತ್ತಿರ ಆದೆವು. ಅವರ ಉಪನ್ಯಾಸಕ ವೃತ್ತಿಯನ್ನು ಮಾಡುವ ಅವರ ಕಾಲೇಜಿನಲ್ಲಿ ಅಲ್ಲದೆ ಆಗಲೂ ಅವರು ಸಿಕ್ಕಾಪಟ್ಟೆ ಕಾರ್ಯಕ್ರಮಗಳಲ್ಲಿ ಜೋಡಿಸಿಕೊಂಡು ಸಂಘಟನೆಯಲ್ಲಿ ಸೇರಿಕೊಂಡು ನಡೆಸಿಕೊಂಡು ಹೋಗಿದ್ದಾರೆ. ಅನೇಕ ಶಿಷ್ಯವೃಂದವನ್ನು ಹೊಂದಿರುವಂಥ ಜಿ ಕೆ ಭಟ್ರು ನಮ್ಮ ಸರಯಿನ ಒಂದು ಭಾಗ, ಹೊರಗಿನವರಲ್ಲ. ಅವರನ್ನು ನಾವು ಆತ್ಮೀಯವಾಗಿ ಸ್ವಾಗತಿಸ್ತಾ ಗೌತಮ್ ಭಂಡಾರಿಯವರು ಅವರಿಗೆ ಶಾಲು ಹಾಕಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮತ್ತೋರ್ವ ಉಪನ್ಯಾಸಕರು ಬಾಲಕೃಷ್ಣ ಶೆಟ್ಟರು, ಮೀ ಪದವಿನ ಚಿಗುರುಪಾದೆಯ ಆ ಭಾಗದವರು. ಎಕ್ಸ್ಪರ್ಟ್ ಕಾಲೇಜಿನಲ್ಲಿ ಈಗ ಉಪನ್ಯಾಸವನ್ನು ನಡೆಸ್ತಾ ಇದ್ದಾರೆ. ನಮ್ಮ ಸಂಸ್ಥೆಯೊಂದಿಗೆ ಸುಮಾರು ಒಂದು 7 ವರ್ಷಗಳಿಂದ ನನ್ನ ನೆನಪಿನ ಹಾಗೆ ಸಂಪರ್ಕದಲ್ಲಿದ್ದಾರೆ. ಅವರ ಮಕ್ಕಳಿಬ್ಬರನ್ನು ಕೂಡ ಇಲ್ಲಿ ನಮಗೆ ಕಳಿಸಿಕೊಟ್ಟಿದ್ದಾರೆ ಯಕ್ಷಗಾನದಲ್ಲಿ ವೇಷ ಮಾಡಲಿಕ್ಕೆ. ಅವರ ದೊಡ್ಡ ಮಗ ಇವತ್ತೊಂದು ದೊಡ್ಡ ಸಾಧನೆ ಮಾಡಿದ್ದಾನೆ. ನಮ್ಮ ಸರಯಿನ ಒಂದು ವೆಬ್ಸೈಟ್ ಸಿದ್ಧಪಡಿಸಿ ಅದನ್ನು ಇವತ್ತು ಲೋಕಾರ್ಪಣೆ ಮಾಡಲಿಕ್ಕಿದ್ದೇವೆ. ತುಂಬ ಸಂತೋಷದ ವಿಷಯ ಅದು. ಅವನ ಈ ಹೊಸ ತಂತ್ರಜ್ಞಾನಗಳನ್ನೆಲ್ಲ ಬಳಸಿಕೊಂಡು ಗೂಗಲ್ನಲ್ಲಿ ಹುಡುಕಿ ಸಂಶೋಧನೆ ಮಾಡಿ ಅದನ್ನು ಸಿದ್ಧಪಡಿಸಿ ಸರಯಿಗೆ ಒಂದು ದೊಡ್ಡ ಪ್ರಮೋಷನಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬಾಲಕೃಷ್ಣ ಶೆಟ್ಟರನ್ನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಗೌತಮ್ ಭಂಡಾರಿಯವರು ಅವರಿಗೆ ಶಾಲು ಹಾಕಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಅದೇ ರೀತಿ CS ಭಂಡಾರಿಯವರು ನಮ್ಮ ಭಾಳ ನಿಡುಗಾಲದ ಸ್ನೇಹಿತರು. ಯಕ್ಷಗಾನದಲ್ಲಿ ಅವರು ವೇಷ ಮಾಡಿದ್ದಾರೋ ಅರ್ಥ ಹೇಳಿದ್ದಾರೋ ಅಂತ ಗೊತ್ತಿಲ್ಲ, ಆದರೆ ಯಕ್ಷಗಾನಕ್ಕೆ ಭಾಳ ನಿಕಟ, ಶತಮಾನೋತ್ತರ ವರ್ಷಗಳನ್ನು ದಾಟುತ್ತಿರುವಂಥ ಮಾಮಾಯಿ ಯಕ್ಷಗಾನ ಮಂಡಳಿಯ ಪ್ರಮುಖ ಸ್ಥಾನದಲ್ಲಿ ಅವರಿದ್ದಾರೆ. ಅದರ ಮುನ್ನಡೆಯಲ್ಲಿ ಅದರ ಶತಮಾನೋತ್ಸವ ಕಾಲದಲ್ಲಿ ನಿರಂತರವಾಗಿ ಅಹಿರ್ನಿಶಿಯನ್ನು ಹಾಗೆ ಕೆಲಸ ಮಾಡಿ ಆ ಸಂಸ್ಥೆ ಬೆಳಗುವಲ್ಲಿ ತಮ್ಮ ಚಾತುರ್ಯವನ್ನು ತೋರಿದ್ದಾರೆ. ನಮ್ಮ ಸರಯಿನೊಂದಿಗೆ ಅನೇಕ ವರ್ಷಗಳಿಂದ ಸಪ್ತಾಹದಲ್ಲಂತೂ ಅವ್ರು ಖಂಡಿತ ಬರ್ತಾರೆ. ಬೇರೆ ಬೇರೆ ಸಂದರ್ಭದಲ್ಲಿ ಕೂಡ ನಾವು ಒಟ್ಟಾಗಿದ್ದೇವೆ. ಅವರು ನಮ್ಮ ಮೇಲೆ ಪ್ರೀತಿ ಇಟ್ಟು ಇವತ್ತು ಇಲ್ಲಿಗೆ ಬಂದಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಸರ್. ಮತ್ತೊಬ್ಬರು ಇವತ್ತು ನಮ್ಮ ಸ್ನೇಹಿತರಾದಂಥ ದೇವದಾಸ್ ಕೂಳೂರವರು. ಮುಂದೆ ಅವರ ಬಗ್ಗೆ ಅಭಿನಂದನೆ ಮಾಡುವಾಗ ಹೇಳಲಿಕ್ಕಿದ್ದೇವೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ಸುಧಾಕರ್ ರಾಯರು ಯಾವಾಗಲೂ ನಮ್ಮ ಜೊತೆ ಇರುವವರು, ಅವರನ್ನು ಸ್ವಾಗತಿಸ್ತಾ, ಇನ್ನು ವಿಶೇಷ ವ್ಯಕ್ತಿ ದೀಪಕ್ ಶರ್ಮಾರವರು ನಮ್ಮೊಂದಿಗೆ ಒಂದು ಆಕಸ್ಮಿಕದಲ್ಲಿ ಬಹುಶಃ ದೇವರೇ ಅವರು ನಮ್ಮ ಜೊತೆ ಜೋಡಿಸಿದ್ದು ಅಂತ ಕಾಣ್ತದೆ. ಮೊನ್ನೆ ಸಪ್ತಾಹ ಆರಂಭ ಆದಲ್ಲಿಂದ ಸಭಾ ಕಾರ್ಯಕ್ರಮ ಚೌಕಿ ಪೂಜೆಯಿಂದ ಆರಂಭಿಸಿ ಮಂಗಳದವರೆಗೆ ಕೂತ್ಕೊಂಡು ಕಾರ್ಯಕ್ರಮ ನೋಡಿ ಹೋಗ್ತಾರೆ. ಅವರಿಗೆ ಕನ್ನಡ ಅರ್ಥ ಆಗೋದಿಲ್ಲ, ಆದರೆ ಅವರದನ್ನು ಕನ್ನಡದಲ್ಲಿ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡಿಕೊಂಡು ತುಂಬ ಚೆನ್ನಾಗಿ ಅದು ನಾಳೆಯ ಕಥೆಯನ್ನು ಇವತ್ತೇ ಕೇಳಿ ಅದನ್ನು ಗೂಗಲ್ನಲ್ಲಿ ಹುಡುಕಿ ಏನು ಹೇಳ್ತದೆ ಅಂತ ನೋಡಿ ಅದನ್ನು ಅಭ್ಯಸಿಸಿ ಬಂದು ಮರಣಿಸ ನೋಡ್ತಾರೆ. ಹಾಗಾಗಿ ಅವರ ಒಂದು ಆಸಕ್ತಿ, ಕಲೆಯ ಮೇಲೆ ಅವರಿಗಿರುವಂಥ ಪ್ರೀತಿ, ಅದನ್ನು ನಾವು ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಪ್ರಾಯಶಃ ನಮಗೆ ದಕ್ಷಿಣ ಕನ್ನಡದ ಈ ಕರಾವಳಿ ಬೆಲ್ಟಿನ ಜನರಿಗೆ ಯಕ್ಷಗಾನ ಬೇಡ ಅಂತಾಗಿದೆ ಅಂತ ಕಾಣ್ತದೆ. ಆದರೆ ಅವರಿಗೆ ಹೊರಗಿನವರಿಗೆ ಅದು ಬೇಕು. ಹಿಂದಿನ ವರ್ಷ ನಾವು ಮುಲ್ಲಕಾಡಲ್ಲಿ ತ್ರಿವೇಣಿ ಮಾಡುವ ಕಾಲಕ್ಕೆ ಒಬ್ಬರು ಜರ್ಮನಿಯಿಂದ ಬಂದರು, ಗಣೇಶ್ ಕಾರ್ಣಿಕರೊಟ್ಟಿಗೆ. ಅವರು ನಮ್ಮ ದೇಶಕ್ಕೆ ಬಂದು ಭಾರತೀಯ ತತ್ವಶಾಸ್ತ್ರವನ್ನು ಸಂಸ್ಕೃತದಲ್ಲಿ ಕಲೀಲಿಕ್ಕೆ ಬಂದದ್ದು. ನೋಡಿ, ಜರ್ಮನಿಯಿಂದ ಬಂದು ಇಲ್ಲಿ ಮಂಗಳೂರಿನಲ್ಲಿ ಸಂಸ್ಕೃತ ಭಾಷೆಯಲ್ಲಿ ಭಾರತೀಯ ತತ್ವಶಾಸ್ತ್ರವನ್ನು ಅಭ್ಯಾಸ ಮಾಡಲಿಕ್ಕೆ ಬಂದಿದ್ದಾರೆ. ನಮಗೆ ಸಂಸ್ಕೃತ ಬೇಡ, ಕನ್ನಡ ಬೇಡ, ಹಿಂದಿ ಬೇಡ ಅಂತ ಕೇಳಿದರೆ ಮತ್ತು ಸರಿಯಾದ ಭಾಷೆ ಯಾವುದು? ನಮ್ಮ ಭಾಷೆ ನಮಗೆ ಬರುವುದಿಲ್ಲ. ಈಗ ನಾವು ತುಳುವಿನ ಬಗ್ಗೆ ತುಂಬ ಹೇಳ್ತೇವೆ, ತುಳು ಎಂಕಲ ಅಪ್ಪೆ ಭಾಷೆ ಅಂತೆಲ್ಲ ಹೇಳ್ತೇವೆ. ಆದರೆ ನಮ್ಮ ಈಗಿನ ಮಕ್ಕಳಿಗೆ ತುಳುವಿನ ಎಷ್ಟೋ ವಸ್ತುಗಳ ಹೆಸರು ಗೊತ್ತಿಲ್ಲ.
ಎಷ್ಟೋ ವಿಚಾರಗಳು ಗೊತ್ತಿಲ್ಲ. ಸಗಣಿ ಅಂದರೆ ಗೊತ್ತಿಲ್ಲ, ತಲೆ ಅಂದರೆ ಗೊತ್ತಿಲ್ಲ, ತರ್ಕತ್ತಿ ಅಂದರೆ ಗೊತ್ತಿಲ್ಲ. ಇದೆಲ್ಲ ಈ ಶಬ್ದಗಳೆಲ್ಲ ಮರೆಯಾಗಿದೆ. ಏತ, ಪಣೆ, ಆಮೇಲೆ ಪನೋರು ಇತ್ಯಾದಿ ಶಬ್ದಗಳು ಕೇಳಲೇ ಇಲ್ಲ. ಯಾಕಂದರೆ ಗದ್ದೆ ಉಳ್ಳಿಕ್ಕಿಲ್ಲ, ನೀರು ಎತ್ತಲಿಕ್ಕಿಲ್ಲ. ಇದನ್ನು ನಾವು ಸಹ ಹೇಳಿಕೊಡೋದಿಲ್ಲ ನಮ್ಮ ಮನೇಲಿ. ನಾವು ನಮ್ಮ ಭಾಷೆ ಶ್ರೇಷ್ಠ ಅಂತ ಮಾತ್ರ ಹೇಳ್ತೇವೆ ಹೊರತು ಭಾಷೆಯ ಸೊಬಗನ್ನು ನಮ್ಮ ಮಕ್ಕಳ ಕೈಗೆ ಅದು ವರ್ಗಾಯಿಸುವುದಿಲ್ಲ. ಅದನ್ನು ಮಾಡದೇ ಇದ್ದರೆ ತುಳು ಬೆಳೆಯುವುದು ಹೇಗೆ? ನಾವು 10 ವಾಕ್ಯ ತುಳುವಿನಲ್ಲಿ ಮಾತನಾಡುವ ಒಂದು 85 ಶಬ್ದ ಇಂಗ್ಲೀಷ್ ಬರ್ತದೆ. ಹಾಗಾಗಿ ತುಳುವ ನಮ್ಮದು ಮಾತೃಭಾಷೆ ಅಂತ ಕೇಳಿದರೆ ಹೇಳ್ಕೊಂಡು ಹೆಮ್ಮೆಯಲ್ಲಿ ಹೇಳ್ತೇವೆ, ಅದರ ಭಾಷೆಯ ಸೊಗಸನ್ನು ಉಳಿಸಿಕೊಳ್ಳುವುದಿಲ್ಲ. ಹಾಗಾಗಿ ಅವರು ಹೊರಗಿನವರಿಗೆ ನಮ್ಮ ದೇಶ ಬೇಕು, ನಮ್ಮ ಭಾಷೆಗಳು ಬೇಕು, ಅದನ್ನು ಅಭ್ಯಾಸ ಮಾಡ್ತಾರೆ. ಹಾಗಾಗಿ ಇವರು ಕೂಡ ಮೊನ್ನೆಯಿಂದ ಇವತ್ತು 6ನೇ ದಿವಸ, ಅಷ್ಟೋ ದಿವಸವೂ ನಮ್ಮ ಜೊತೆ ಇದ್ದಾರೆ ಮತ್ತು ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ. ಅವರ ಮನೆಯಲ್ಲಿ ನಾವಿಲ್ಲಿ ತಿಂಡಿ ಮಕ್ಕಳಿಗೆ ಕೊಡುವಾಗೆಲ್ಲ ನೋಡಿ, ಅವರು ಮತ್ತು ಅವರ ಶ್ರೀಮತಿಯವರು ಅವರ ಮನೆಯಲ್ಲಿ ಒಂದು ದಿವಸಕ್ಕಾಗುವಷ್ಟು ಪೂರ್ತಿ ತಿಂಡಿಯನ್ನು ಅವರೇ ಮಾಡಿ ಅದಕ್ಕೆ ಬೇಕಾದ ಸಬ್ಜಿ ಎಲ್ಲ ಮಾಡಿಕೊಂಡು ಬಂದು ಮಕ್ಕಳಿಗೆ ಹುಟ್ಟಿದ್ದಾರೆ. ಬೇಡ ಅಂದರೆ ಕೇಳಿ, ನಾವು ಮನೆಯಲ್ಲೇ ಮಾಡ್ತೇವೆ ಅಂತ ಆರ್ಡ್ರ್ ಕೊಟ್ಟದಲ್ಲ, ಅವರ ಮನೆಯಲ್ಲೇ ಸಿದ್ಧಪಡಿಸಿ ಒಂದು 100 ಪೂರಿ ಮಾಡಿ ಅದಕ್ಕೆಲ್ಲ ವ್ಯವಸ್ಥೆ ಮಾಡಿ ತಂದಿದ್ದಾರೆ ಮಕ್ಕಳಿಗಾಗಿ. ಅಂಥ ಒಂದು ಅದಮ್ಯ ಉತ್ಸಾಹ, ಕಲೆಯ ಮೇಲೆ ಅವರಿಗೆ ಪ್ರೀತಿ, ಸಂಸ್ಕೃತಿ, ನಮ್ಮ ದೇಶದ ಸಂಸ್ಕೃತಿ ಹಾಗೆ ಅದನ್ನು ನಾವು ಬೆಳೆಸಿಕೊಂಡು ಬರ್ತಾ ಇದ್ದೇವೆ ಮಕ್ಕಳ ಮೂಲಕ ಅಂತ ಅವರಿಗೆ ಅರ್ಥ ಆಗಿದೆ. ಹಾಗಾಗಿ ನಮಗೆ ಸದಾ ಬೆಂಬಲಿಗರಾಗಿರುವಂಥ ದೀಪಕ್ ಶರ್ಮಾರವನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೂ ಇವತ್ತಿನ ಈ ಕಾರ್ಯಕ್ರಮ ಒಂದು ಭಾಗ ಮೇಜೆ ನಿರ್ಮಾಣ ಈಗಾಗಲೇ ನಿಶ್ಚಯ ಆಯಿತು, ಅದನ್ನು ಪ್ರದರ್ಶನ ಮಾಡಿದ್ದೇವೆ. ಇನ್ನುಳಿದ ಭಾಗ ಮಹಿಷಮರ್ದಿನಿಗೆ ಸ್ವಲ್ಪ ಹೊತ್ತಲ್ಲಿ ಆರಂಭ ಆಗ್ತದೆ. ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಿರುವಂಥ ಎಲ್ಲ ಪ್ರೇಕ್ಷಕ ಬಂಧುಗಳಿಗೆ, ಯಕ್ಷಗಾನ ಕಲಾಪ್ರೇಮಿಗಳೇ, ಮಂದುಸುನಲ್ಲಿಯವರ ಯೂಟ್ಯೂಬ್ನ ಮುಖಾಂತರ ನೇರ ಪ್ರಸಾರದಲ್ಲಿ ಭಾಗವಹಿಸ್ತಿರುವಂಥ ಮಂದಿಗಳಿಗೆ, ಹಾಗೂ ಈ ದೇವಸ್ಥಾನದ ಆಸುಪಾಸಲ್ಲಿ ಈ ಕಾರ್ಯಕ್ರಮ ನೋಡ್ತಾ ಹರ್ಷಿಸ್ತಿರುವಂಥ ಎಲ್ಲ ಬಂಧುಗಳಿಗೂ ಕೂಡ ಮತ್ತೊಮ್ಮೆ ಮೊಗದೊಮ್ಮೆ ಸ್ವಾಗತವನ್ನು ಕೋರ್ತಾ ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಹಿರಿಯರಾದ ಮತ್ತು ಯಕ್ಷಗಾನದ ಈ ಕಾರ್ಯಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೊಡ್ತಿರುವಂಥ ಪ್ರಾಧ್ಯಾಪಕ ಸೇರಾಜೆ ಸಿತರ ಜಿ ಕೆ ಭಟ್ರವರಿದ್ದಾರೆ. ಅವರು ಕೆನರಾ ಕಾಲೇಜಿನಲ್ಲಿರುವಾಗ ಕೆನರಾ ಕಾಲೇಜ್ ಡೇಗೆ ಕೂಡ ಯಕ್ಷಗಾನದ ಒಂದು ಭಾಗ ಇಟ್ಕೊಳ್ತಾ ಇದ್ದರು. ಆಗ ಅಲ್ಲಿಯ ಮಕ್ಕಳನ್ನು ಸಿದ್ಧಗೊಳಿಸ್ತಾ ಇದ್ದರು. ತುಂಬ ಮಕ್ಕಳಿಗೆ ಆ ಶಿಕ್ಷಣವನ್ನು ಕೊಟ್ಟಿದ್ದಾರೆ. ಯಾಕೆ ನಾನು ಅನುಭವ ಪಡ್ಕೊಂಡಿದ್ದೇನೆ, ನನ್ನ ಮಗನಿಗೂ ಬಣ್ಣದ ವೇಷವನ್ನು ಹಾಕಿದ್ದಾರೆ. ಹೀಗೆ ತುಂಬ ಜನರಿಗೆ ಪ್ರೋತ್ಸಾಹ ಕೊಡ್ತಿದ್ದಂಥ ವಿದ್ಯಾಸಂಸ್ಥೆಯ ಮುಖ್ಯಸ್ಥರಾಗಿದ್ದರು. ಸೇರಾಜಿಯವರು 2 ಮಾತುಗಳನ್ನು ಆಡಬೇಕು ಅಂತ ಅನಿಸ್ತಾ ಇದೆ. ಓಂ ಶ್ರೀ ಮಂಜುನಾಥಾಯ ನಮಃ. ವೇದಿಕೆಯಲ್ಲಿರುವ ಗಣ್ಯರೇ, ವೇದಿಕೆಯ ಮುಂದಿರುವೆಲ್ಲ ಯಕ್ಷ ಕಲಾ ಅಭಿಮಾನಿಗಳು, ಸರಯು ಬಾಲಯಕ್ಷ ವೃಂದ ಕಳೆದ ವರ್ಷ ತಾನೇ ಅದು ರಜತ ಮಹೋತ್ಸವವನ್ನು ಪೂರೈಸಿ ಈಗ ಈ ವರ್ಷ ಮುಂದಿನ ಸುವರ್ಣ ಮಹೋತ್ಸವಕ್ಕೆ ಅಡಿ ಇಡ್ತಾ ಉಂಟು. ಆಮೇಲೆ ಶತಮಾನೋತ್ಸವವನ್ನು ಕೂಡ ಆಚರಿಸಿದ್ರಲ್ಲಿ ಏನು ಆಶ್ಚರ್ಯ ಇಲ್ಲ. ಅಂದರೆ ಅದರ ಕರ್ಣಧಾರತ್ವವನ್ನು ವಹಿಸಿಕೊಂಡವರು ಶ್ರೀಯುತ ರವಿ ಅಲೆಯುರಾಯರು. ಅವರಿಗೆ ಒಂದು ಸ್ಪಷ್ಟವಾದ ಗುರಿ ಇದೆ, ಈ ಕಲೆಯ ಬಗ್ಗೆ ಒಂದು ಬದ್ಧತೆ ಇದೆ. ಯಕ್ಷಗಾನ ಕಲೆಯ ಸಂಬಂಧವಾಗಿ ರವಿ ಅಲೆಯವರದ್ದು ಸಾಧಾರಣ ಒಂದು ರೀತಿಯಲ್ಲಿ ಹೇಳೋದಿದ್ದರೆ ಅದೊಂದು ತ್ರಿವಿಕ್ರಮ ಸಾಧನೆ. ಓರ್ವ ಕಲಾವಿದನಾಗಿ ಹವ್ಯಾಸಿ ಯಕ್ಷಗಾನ ಕಲಾವಿದರಲ್ಲಿ ಅಗ್ರಪಂಕ್ತಿಯ ಕಲಾವಿದರಾಗಿದ್ದಾರೆ. ಹಾಗೆ ಒಂದು ಯಕ್ಷಗಾನ ಮೇಳವನ್ನು ನಡೆಸ್ತಾ ಇದ್ದಾರೆ. ಕಟ್ಟಿ ಬೆಳೆಸಿ ಅದನ್ನು 25 ವರ್ಷದಿಂದ ನಡೆಸಿಕೊಂಡು ಬಂದಿದ್ದಾರೆ. ಒಂದು ರೀತಿಯಲ್ಲಿ ಕಲೆಯ ಪ್ರಸರಣ ಮತ್ತು ಸಂಯೋಜನೆಗೆ ಕೂಡ ಅವರದ್ದೇ ಆದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇದು ಸಣ್ಣ ವಿಷಯ ಅಲ್ಲ. ಇದು ಕೆಲವರು ಕೇವಲ ಕಲಾವಿದರಾಗಿ ದೊಡ್ಡ ಮಟ್ಟಕ್ಕೆ ಇರುವುದುಂಟು, ಅಥವಾ ಕೇವಲ ಕಲೆಗೆ ಪ್ರೋತ್ಸಾಹ ನೀಡಿ ಖ್ಯಾತರಾಗುವುದುಂಟು. ಇದು ಹಾಗಲ್ಲ. 3 ವಿಭಾಗಕ್ಕೆ ಅಲೆಯುರಾಯರ ಕೊಡುಗೆ ಇದೆ. ಅದು ಅವರಿಗೆ ಅವರ ಹಿರಿಯರಿಂದ ಬಂದದ್ದು, ಆ ಪರಿಸರದ ಪ್ರಭಾವ. ನಾನು ಆ ಬಗ್ಗೆ ಖಚಿತವಾಗಿ ಹೇಳಬಲ್ಲೆ, ಯಾಕಂದರೆ ನಾನು ಕೂಡ ಅದೇ ಊರಿನವನೇ. ವರ್ಕಾಡಿಯಿಂದ ಸ್ವಲ್ಪ ಮುಂದೆ ಹೋದರೆ ನಮ್ಮ ಸೇರಾಜೆ ಮತ್ತು ಕುರಿಯ ನನ್ನ ವಿಠಲ್ ಶಾಸ್ತ್ರಿಗಳು ನನ್ನ ಸೋದರ ಮಾವ. ಹಾಗೆ ನಾನು ಕುರಿಯ ಪರಂಪರೆಯವ. ಕುರಿಯದ ಶಿಷ್ಯರು ಹೊಸ ಹಿತ್ಲು ಮಾಲಿಂಗ ಭಟ್ರು, ಮಾಲಿಂಗ ಭಟ್ರ ಶಿಷ್ಯರು ಮುಂದಿಲ ಕೃಷ್ಣ ಭಟ್ರು,
ಮಂದಿಲ ಕೃಷ್ಣ ಭಟ್ರ ಶಿಷ್ಯರು ರವಿ ಅಲೆಯರಾಯರು. ಹೀಗೆ ಒಂದು ಕುರಿಯದ ಪರಂಪರೆಯನ್ನು ಕೊಂಡಿ ಈಗಾಗಲೇ ಹೇಳಿದರು ಅವರು, ಕೇವಲ ಒಂದು ಪ್ರದರ್ಶನ ಆಗಿ ಅಲ್ಲ, ಒಂದು ಸಂಸ್ಕಾರವನ್ನು ಬೆಳೆಸುವ ಉದ್ದೇಶದಿಂದ ಈ ತಂಡವನ್ನು ತಾನು ಕಟ್ಟಿದ್ದೇನೆ ಅಂತ. ಕಳೆದ ವರ್ಷ, ಒಂದು ವರ್ಷ ಹತ್ರ ಆಯಿತು ಕಾಣ್ತದೆ, ಪುರಿಯ ಜಗದ್ಗುರುಗಳು ನಮ್ಮ ಮಲ್ಲಿಕಾ ಬಡಾವಣೆಗೆ ಮಂಜು ಪ್ರಸಾದಕ್ಕೆ ಬಂದಿದ್ದರು. ಸುಧಾಕರ್ ರಾಯರು ಆ ಕಾಲ ಇದರಲ್ಲಿ. ಆಗ ಅಲ್ಲಿ ಜಗದ್ಗುರುಗಳಿಗೊಂದು ಸಂವಾದ ಇತ್ತು. ಆಗ ಒಬ್ಬರು ಪ್ರೊಫೆಸರು ಒಂದು ಪ್ರಶ್ನೆ ಮಾಡಿದರು ಜಗದ್ಗುರುಗಳಿಗೆ, ಈಗ ಶಾಲಾ ಕಾಲೇಜುಗಳಲ್ಲಿ ನಮ್ಮ ಸಂಸ್ಕೃತಿಯ ಬಗ್ಗೆ, ಧರ್ಮದ ಬಗ್ಗೆ ಏನೂ ಹೇಳ್ತಾ ಇಲ್ಲ, ಮಕ್ಕಳೆಲ್ಲ ಹಾಳಾಗ್ತಾ ಇದ್ದಾರೆ ಅಂತ ಒಂದು ಮಾತು ಬಂತು. ನಿಲ್ಲಿಸಿ ಅಂತ ಹೇಳಿದರು ಗುರುಗಳು. ಶಾಲೆಯ ಮಾಸ್ಟ್ರು ಅಥವಾ ಕಾಲೇಜಿನ ಉಪನ್ಯಾಸಕರು ಅವರು ಧರ್ಮದ ಬಗ್ಗೆ ಹೇಳಬೇಕಾಗಿಲ್ಲ, ಸಂಸ್ಕಾರದ ಬಗ್ಗೆ ಹೇಳಬೇಕಾಗಿಲ್ಲ, ನೀವು ಮನೆಯಲ್ಲಿ ಹೇಳ್ತೀರಂತ ಕೇಳಿದರು. ಸಂಸ್ಕಾರದ ಪಾಠ ಕಾಲೇಜ್ ಅಲ್ಲ, ಅದು ಮನೆಯಿಂದ ಆರಂಭವಾಗಬೇಕು, ಅದು ಬಾಲ್ಯದಲ್ಲೇ ಬರಬೇಕು. ಆ ಕೆಲಸವನ್ನು ಅಲೆಯೂರರು ಮಾಡ್ತಾ ಇದ್ದಾರೆ ಈ ಬಾಲ ಕಲಾವೃಂದದ ಮೂಲಕ. ಯಕ್ಷಗಾನ ಯಾವುದೇ ಒಂದು ಕಲೆ, ಅದಕ್ಕೆ ಎರಡು ಉದ್ದೇಶ ಇರ್ತದೆ. ಒಂದು, ಕಲೆ ಮುದವನ್ನು ಕೊಡಬೇಕು, ಇನ್ನೊಂದು ಹದವನ್ನು ಕೊಡಬೇಕು. ಮುದ ಮತ್ತು ಹದ, ಇದು ಎರಡನ್ನೂ ಏಕಕಾಲಕ್ಕೆ ಕೊಡುವ ಒಂದು ಕಲೆ ಇದ್ದರೆ ಅದು ನಮ್ಮ ಯಕ್ಷಗಾನ. ಹದ ಅಂದರೆ ಸಂಸ್ಕಾರ, ಅದೇ ಕೇವಲ ಮನರಂಜನೆಯ ಅಥವಾ ಒಂದು ಮಾರಾಟದ ವಸ್ತುವಲ್ಲ ಯಕ್ಷಗಾನ, ಅದು ಸಂಸ್ಕಾರವನ್ನು ಕೊಡುವಂಥ ಒಂದು ಕಲೆ. ಇದನ್ನು ನಾನು ಪ್ರತ್ಯೇಕವಾಗಿ ಹೇಳಬೇಕಾದ್ದಿಲ್ಲ. ಅದು ಬಾಲ್ಯದಲ್ಲೇ ಸಿಕ್ಕಿದರೆ ಅದರ ಪ್ರಯೋಜನ, ಅದರ ಇಫೆಕ್ಟ್ ಮತ್ತು ಎಷ್ಟು, ಆ ಕೆಲಸವನ್ನು ಅಲೆಯೂರು ಮಾಡ್ತಾಯಿದ್ದಾರೆ. ಅನೇಕ ನೂರಾರು ಅವರ ಶಿಷ್ಯರು ಯಕ್ಷಗಾನ ರಂಗದಲ್ಲಿ ವೇಷ ಮಾಡಿದ್ದಾರೆ, ಈಗಲೂ ಮಾಡ್ತಾರೆ. ಇನ್ನು ಕೆಲವರು ಉದ್ಯೋಗದ ನಿಮಿತ್ತ ಬೇರೆ ಕಡೆಗೆ ಹೋಗಿರ್ಬೋದು. ಇಲ್ಲಿ ಕೇವಲ ಅವರು ದೊಡ್ಡ ಕಲಾವಿದರಾಗ್ತಾರೆ ಅಂತಲ್ಲ, ಇಲ್ಲಿ ತಯಾರಾದಂಥ ಮಕ್ಕಳು ಅವರು ಯಕ್ಷಗಾನದ ಒಂದು ಒಳ್ಳೆಯ ಪ್ರೇಕ್ಷಕ ವರ್ಗ ಆಗ್ತಾರೆ. ಅದು ಕೂಡ ಮುಖ್ಯ. ಯಕ್ಷಗಾನಕ್ಕೆ ಒಬ್ಬ ಮೇಳದ ಯಜಮಾನ ಎಷ್ಟು ಮುಖ್ಯವೋ, ಕಲಾವಿದರ ತಂಡ ಎಷ್ಟು ಮುಖ್ಯವೋ, ಒಳ್ಳೆಯ ಪ್ರೇಕ್ಷಕ ವರ್ಗ ಕೂಡ ಅಷ್ಟೇ ಮುಖ್ಯ. ಸದಭಿರುಚಿಯ ಪ್ರೇಕ್ಷಕರಿಲ್ಲದಿದ್ದರೆ ಅದು ಯಕ್ಷಗಾನ ಪರಿಪೂರ್ಣ ಆಗುವುದಿಲ್ಲ. ಅಂಥ ಒಂದು ವರ್ಗವನ್ನು ಸೃಷ್ಟಿ ಮಾಡುವುದು ಇಂಥ ಬಾಲ ಕಲಾವೃಂದಗಳು. ನಾನು ಭಾಳಷ್ಟು ಅವರ ಸಾಧನೆ ಬಗ್ಗೆ ಹೇಳಬೇಕಾಗಿಲ್ಲ. ಅದೇ 25 ವರ್ಷದಲ್ಲಿ ಒಂದು ಸಂಘವನ್ನು ಕಟ್ಟಿ ಬೆಳೆಸುವುದು ಅದು ಎಷ್ಟು ಕಷ್ಟ ಅಂತ ನಮಗೆಲ್ಲ ಗೊತ್ತಿದೆ. ಆದರೆ ಅವರಿಗೆ ಸ್ಪಷ್ಟವಾದ ಗುರಿ ಇದೆ, ಕಮಿಟ್ಮೆಂಟ್, ಬದ್ಧತೆ ಇದೆ. ಹಾಗೆ ಅವರಿಗೆ ಒಳ್ಳೆಯ ಮನಸ್ಸುಗರ ಹಿರಿಯರ ಬೆಂಬಲ ಕೂಡ ಇದೆ. ನಾನು ಅವರು ಇವರು ಅಂತ ಹೇಳೋದಿಲ್ಲ. ಸಂಘದ ಗೌರವಾಧ್ಯಕ್ಷರಾದಂಥ ಧರ್ಮದರ್ಶಿ ಹರಿಕೃಷ್ಣ ಪುನರೂರವರಿಂದ ಮೊದಲುಗೊಂಡು ಭಾಳ ಮಂದಿ ಕಲಾ ಪೋಷಕರು, ಕಲಾಭಿಮಾನಿಗಳು ಅವರ ಬೆನ್ನ ಹಿಂದೆ ಇದ್ದಾರೆ. ಆದ್ದರಿಂದ ಸರವಿ ಬಾಲವೃಂದ ಈಗಾಗಲೇ ತನ್ನ ಛಾಪನ್ನು ಮೂಡಿಸಿದೆ. ಈಗಾಗಲೇ ಅವರು ಹೇಳಿದ ಹಾಗೆ ಪ್ರಪ್ರಥಮ ರಾಜ್ಯೋತ್ಸವ ಪ್ರಶಸ್ತಿ ಬಂದ ಒಂದು ಕಿರಿಯರ ತಂಡ ಇದ್ದರೆ ಅದು ನಮ್ಮ ಸರವಿ ತಂಡ. ಹಾಗೆ ಬೇರೆ ಬೇರೆ ದೊಡ್ಡ ಮಟ್ಟದ ಪ್ರದರ್ಶನಗಳನ್ನು ಕೂಡ ಅವರು ಕೊಟ್ಟಿದ್ದಾರೆ. ಕುಂಭಮೇಳದ ಬಗ್ಗೆ ಅವರು ಹೇಳಿದರು. ಅದು ಒಂದು ಮಾತ್ರ ಅಲ್ಲ, ಅನೇಕ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಅವರ ತಂಡದ ಪ್ರದರ್ಶನವನ್ನು ನಾವು ನೋಡಿದ್ದೇವೆ. ಇಂಥ ಒಂದು ತಂಡವನ್ನು ಕಟ್ಟಿ ಬೆಳೆಸಿ ಅದನ್ನು ನಿರಂತರವಾಗಿ ಮುನ್ನಡೆಸುತ್ತಿರುವಂಥ ಅಲೆಯೂರಾಯರಿಗೆ ಎಲ್ಲ ಅವರ ಹಿರಿಯ ಅಭಿಮಾನಿಗಳ ಪರವಾಗಿ, ಕಲೆಯ ಅಭಿಮಾನಿಗಳ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಹೇಳುತ್ತಾ ಯಶಸ್ಸನ್ನು ಹಾರೈಸ್ತೇನೆ. ನಮಸ್ಕಾರ. ಭಾಳ ವರ್ಷಗಳಿಂದ ಎಲ್ಲ ದೇವಸ್ಥಾನಗಳಲ್ಲಿ ಶನಿವಾರ, ಆದಿತ್ಯವಾರ ಎಲ್ಲ ತಾಳಮದ್ದಲೆ ಆಗ್ತಾಯಿತ್ತು. ಮಹಾಮಾಯಿ ದೇವಸ್ಥಾನದಲ್ಲಿ ವಾಗೇಶ್ವರಿ ಯಕ್ಷಗಾನ ಕಲಾ ಸಂಘ, ಅದು 100 ವರ್ಷದ ಇತಿಹಾಸ ಇದೆ. ಅದಕ್ಕಾಗಿ ಜನರು ಬರ್ತಾರೆ, ಅದಕ್ಕಾಗಿ ಜನರು ಅರ್ಥಧಾರಿಗಳಾಗಿ ಬೆಳೀತಾಯಿದ್ರು. ಅಂಥ ಒಂದು 100 ವರ್ಷದ ಇತಿಹಾಸ ಇರೋ ಸಂಘ ಸಂಸ್ಥೆಯ ಅಧ್ಯಕ್ಷರಾಗಿರೋರು CS ಭಂಡಾರಿಯವರು. ಅವರು ಯಕ್ಷಗಾನದ ಒಳ್ಳೆಯ ಪ್ರೇಕ್ಷಕ. ನನಗೆ ಯಾವಾಗಲೂ ಕಾಣ್ತಾ ಇತ್ತು. ನಾನು ಶ್ರೀಕೃಷ್ಣ ಯಕ್ಷಸಭಾದ ನಾವು ಸಂಘಟನೆ ಮಾಡ್ತಾ ಇರುವಾಗ ಆವಾಗ ಮೆಡಿಕಲ್ ರೆಪ್ನವ್ರು ಬರ್ತಾನೆ ಇರಲಿಲ್ಲ, ಡಾಕ್ಟರ್ಸ್ನವ್ರು ಬರ್ತಾನೆ ಇರಲಿಲ್ಲ. ಆದರೆ ಆ ಶ್ರೀಕೃಷ್ಣ ಯಕ್ಷಸಭಾದ ಸಂದರ್ಭದಲ್ಲಿ ಎಷ್ಟೋ ಜನ
ಆ ಸಮಯಕ್ಕೆ ಸರಿಯಾಗಿ ಬಂದು ಕೂತ್ಕೊಳ್ಳೋರು ಇವರ ಮಿತ್ರರು ಎಲ್ಲ ಇದ್ದರು. ಅವರಿಗೆ ಅಂದರೆ ಆಗ ಪೌರಾಣಿಕ ಯಕ್ಷಗಾನ ಅಷ್ಟು ಲವಲವಿಕೆಯಿಂದ ಇರ್ತದಲ್ಲ, ಎಷ್ಟೋ ವಕೀಲರು, ವೈದ್ಯರು, ಆಮೇಲಿಂಥ ರೆಪ್ರೆಸೆಂಟೇಟಿವ್ ಡಾಕ್ಟರ್ಸ್ ಎಲ್ಲ ಅದಕ್ಕಾಗಿ ಒಂದು ಓಡಿ ಬಂದು ಸ್ವೀಕಾರ ಮಾಡಿ ಸ್ವಾದ ಮಾಡ್ತಾಯಿದ್ದು ಅಂಥದ್ರಲ್ಲಿ ಅವರೊಬ್ಬರು. ಮತ್ತೊಬ್ಬರು ನಮ್ಮ ಹತ್ರ ಕೇಳ್ತಾಯಿದ್ರು, ಯಾಕೆ ಯಕ್ಷ ಸಭದ್ದು ನಿಲ್ಲಿಸಿದಿರಿ, ಮಾಡಲಿಕ್ಕೆ ಆಗಲ್ವ ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ. ಅಂದರೆ ಈಗ ಅಷ್ಟು ಮೊದಲಿನ ಉತ್ಸಾಹ, ಅಂದರೆ ಅಷ್ಟು ಪ್ರೋತ್ಸಾಹ ಕೂಡ ಹಾಗಿಲ್ಲ. ಈಗ ಸ್ವಲ್ಪ ಪೌರಾಣಿಕನೇ ನೋಡ್ಬರ್ಬೋದು, ಜನರಿಗೆ ಪೌರಾಣಿಕ ಯಕ್ಷಗಾನ ಬೇರೆ ಬೇರೆ ರೂಪಗಳನ್ನು ತಾಳಿದೆ. ಮತ್ತು ಸರಿಯಾದ ಆಸನದ ವ್ಯವಸ್ಥೆಗಳು ಸಹ ಸರಿಯಾಗಿ ಸಿಗ್ತಾ ಇಲ್ಲ. ದೇವಸ್ಥಾನದಲ್ಲಿ ಮಾಡಿದರೆ ಕೆಲವರಿಗೆ ಬರಲಿಕ್ಕಾಗಲ್ಲ, ಸಾರ್ವಜನಿಕ ಕೇಂದ್ರಗಳಲ್ಲಿ ಮಾಡಿದರೆ ಇವತ್ತು ಬಾಡಿಗೆ ಭಾಳ ಜಾಸ್ತಿ ಆಗಿ ದುಬಾರಿ ಆಗಿರುತ್ತೆ. ಹೀಗೆಲ್ಲ ತಂಡದಿಂದಾಗಿ ಸಂಘಟಕರಿಗೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. CS ಭಂಡಾರಿಯವರು ಆದರೂ ಈಗ ವಾಗೇಶ್ವರಿಯ ಪ್ರತಿ ಆದಿತ್ಯವಾರ ತಾಳಮದ್ದಲೆ ಮಾಡ್ತಾ ಜನರ ಮೆಚ್ಚುಗೆ ಪಡ್ತಾ ಇದ್ದಾರೆ. CS ಭಂಡಾರಿಗೆ ಈ ವೇದಿಕೆಯಲ್ಲಿ ನಮ್ಮ ಅನುದೇಶದಲ್ಲಿ 2 ಮಾತನಾಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ವೇದಿಕೆಯಲ್ಲಿರುವ ಗಣ್ಯರೇ, ಸೇರಿದ ಎಲ್ಲ ಯಕ್ಷಕಲಾ ಬಂಧುಗಳೇ, ಸರಯೂ ಬಾಲ ಯಕ್ಷವೃಂದ 26ನೇ ವರ್ಷದ ಈ ಒಂದು ಸಪ್ತಾಹದ ಅರ್ಥಪೂರ್ಣ ವೇದಿಕೆಯಲ್ಲಿ ನಮಗೂ ಒಂದು ಅವಕಾಶವನ್ನು ಕೊಟ್ಟ ಯಕ್ಷಗುರು ಶ್ರೀ ರವಿ ಅಲವೂರರನ್ನು ನಾನು ಅಭಿನಂದಿಸ್ತೇನೆ. ನನಗೆ ಒಂದು ಹೆಮ್ಮೆ, ರವಿ ಅಲವೂರರು ನಾನು ಸಾಧಾರಣ ಒಂದು 40 ವರ್ಷದಿಂದ ಅವರ ಒಡನಾಟ ನನಗಿದೆ. ಅವರೊಂದು ಸಣ್ಣ ಉದ್ಯೋಗದಲ್ಲಿದ್ದರೂ ಕೂಡ ಯಕ್ಷಗಾನದ ಬಗ್ಗೆ ಬಹಳಷ್ಟು ಒಲವು ಆಸಕ್ತಿಯಿಂದ ಈ ಸರಯೂ ಬಾಲವೃಂದವನ್ನು ಕಟ್ಟಿ ಸತತ 26 ವರ್ಷಗಳಲ್ಲಿ ಸಪ್ತಾಹವನ್ನು ಮಾಡಿಕೊಂಡು ಹಲವಾರು ಯಕ್ಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು, ಈಗಿನ ಕಾಲದಲ್ಲಿ ಒಂದು ಕಾರ್ಯಕ್ರಮ ಮಾಡುವುದಿದ್ರೆ ಎಷ್ಟು ಕಷ್ಟ ಇದೆ ಅಂತ ಇಲ್ಲಿದ್ದವರಿಗೆಲ್ಲರಿಗೂ ತಿಳಿದಿದೆ. ಆದರೂ ಶ್ರಮವಹಿಸಿ ಇಂಥ ಕಾರ್ಯಕ್ರಮಗಳನ್ನು ಅವರು ಮಾಡಿಕೊಂಡು ಬರ್ತಾ ಇದ್ದಾರೆ. ಎಲ್ಲರೂ ಭಾಷಣದಲ್ಲಿ ಹೇಳ್ತಾರೆ ಯಕ್ಷಗಾನವನ್ನು ಉಳಿಸಿ ಬೆಳೆಸಿ ಅಂತೇಳಿ. ನಿಜವಾಗಿಯೂ ಯಕ್ಷಗಾನವನ್ನು ಬೆಳೆಸುವಂಥವು ಇಂಥ ಯಕ್ಷ ಬಾಲ ಕಲಾವೃಂದಗಳು ಅಂತ ನಾನು ಹೇಳಲಿಕ್ಕೆ ಹೆಮ್ಮೆ ಪಡ್ತೇನೆ. ಯಾಕೆಂತ ಹೇಳಿದರೆ ಇಂದಿನ ಮಕ್ಕಳಲ್ಲಿ ಯಕ್ಷಗಾನದ ಬಗ್ಗೆ ಒಲವು ಆಸಕ್ತಿಯನ್ನು ಮೂಡಿಸಿದರೆ ಮಾತ್ರ GK ಭಟ್ರು ಹೇಳಿದ ಹಾಗೆ ಅವರು ಯುವಕರಾಗುವಾಗ ಅಥವಾ ವಯೋವೃದ್ಧ ಈ ನಮ್ಮ ಬರುವಾಗ ಯಕ್ಷಗಾನದ ಬಗ್ಗೆ ಆಸಕ್ತಿ ಹೊಂದಿ ಪ್ರೇಕ್ಷಕರಾಗಿ ಅಥವಾ ಕಲಾವಿದರಾಗಿ ಬೆಳೆಯುತ್ತಾರೆ. ಅದರಿಂದಲೂ ಹೆಚ್ಚಾಗಿ ಈ ಯಕ್ಷಗಾನವು ಒಂದು ನಿಜವಾಗಿ ಪೌರಾಣಿಕ ಜ್ಞಾನವನ್ನು ಹೊಂದಿರುವಂಥ ಜಿಲ್ಲೆಗಳಂತ ಹೇಳಿದರೆ ನಮ್ಮ ಕಾಸರಗೋಡು, ದಕ್ಷಿಣ ಕನ್ನಡ, ಉಡುಪಿ, ಬಡಗು ಈ ಕ್ಷೇತ್ರ. ಯಾಕೆ ಅಂತ ಹೇಳಿದರೆ ಇಲ್ಲಿ ಯಕ್ಷಗಾನದಿಂದಾಗಿ ಎಲ್ಲ ಪೌರಾಣಿಕ ಜ್ಞಾನವು ಪ್ರತಿ ಮನೆಯಲ್ಲಿ ಹರಡಿಕೊಂಡಿದೆ. ನಮ್ಮ ಭಾರತದಲ್ಲಿ ಒಂದು ಸರ್ವೆ ಮಾಡುವಾಗ ಅದು ಕೂಡ ಬಂದಿದೆ ಅಂತೆ, ಈ ಕರಾವಳಿ ಭಾಗವೇ ಒಂದು ಪೌರಾಣಿಕ ಜ್ಞಾನವಿರುವಂಥ ಜಿಲ್ಲೆಗಳು ಅಂತೇಳಿ. ಆದ್ದರಿಂದಾಗಿ ಶರವು ಬಾಲ ಯುವ ವೃಂದವು ದಕ್ಷಿಣ ಕನ್ನಡ ಜಿಲ್ಲಾ ಪ್ರಶಸ್ತಿಯನ್ನು ಗಳಿಸಿಕೊಂಡಿದೆ. ಅದೇ ರೀತಿ ಮುಂದಕ್ಕೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಗಳಿಸಲಿ. ಇದೇ ರೀತಿ ರವಿ ಅವರಿಗೆ ಇಂಥ ಕಾರ್ಯಕ್ರಮ ಮಾಡುವ ಶಕ್ತಿಯನ್ನು ಆ ಭಗವಂತನು ಕರುಣಿಸಲಿ ಅಂತ ಹೇಳಿ ಅವಕಾಶವನ್ನು ಕೊಟ್ಟಿದ್ದಕ್ಕೆ ವಂದಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಪ್ರತಿದಿನ ನಮ್ಮ ಸಭಾ ವೇದಿಕೆಯಲ್ಲಿ ಯಕ್ಷಗಾನಕ್ಕೆ ಪೂರಕವಾಗಿ ಪ್ರೇರಕವಾಗಿ ಬಂದಂಥ ಶಕ್ತಿಯುತ ವ್ಯಕ್ತಿಗಳನ್ನು ಗೌರವಿಸುವ ಕಾರ್ಯಕ್ರಮ ನೆರವೇರಿಸ್ಕೊಂಡು ಬರ್ತಾ ಇದ್ದೇವೆ. ಇವತ್ತು ದೇವದಾಸ್ ಕೂಳೂರು ಅವರನ್ನು ಗೌರವಿಸುವ ಕಾರ್ಯಕ್ರಮ ವ್ಯವಸ್ಥೆ ಮಾಡ್ತಾಯಿದ್ದೇವೆ. ಅವರ ಬಗ್ಗೆ ಅಭಿನಂದನದ ಮಾತುಗಳನ್ನು ರವಿ ಅಲೆಯವರು ಆಡಲಿಕ್ಕಿದ್ದಾರೆ. ದೇವದಾಸ್ ಕೂಳೂರು ಅವರ ಬಗ್ಗೆ ಸನ್ಮಾನ ಪತ್ರ ಕೂಡ ಸಿದ್ಧಗೊಳಿಸಿ ಅದನ್ನು ಕೂಡ ವಾಚಿಸಲಿಕ್ಕಿದ್ದೇವೆ. ನಂತರ ಆ ಗೌರವ ಕಾರ್ಯಕ್ರಮ ನೆರವೇರಿಸ್ತೇವೆ. ಮೊದಲಿಗೆ ರವಿ ಅಲೆಯವರು ಅಭಿನಂದನಾ ಭಾಷಣ ಮಾಡಬೇಕು ಅಂತ ವಿನಂತಿಸ್ತಾ ಇದೆ. ದೇವದಾಸರವರು ಮೊಗೇರ ಸಮಾಜದಿಂದ ಬಂದವರು. ಶಿಕ್ಷಣ ಜೊತೆಗೆ ಅವರಿಗೆ ದೇಹದಾರ್ಢ್ಯದ ಒಂದು ಆಸಕ್ತಿ, ಆ ಮೂಲಕವಾಗಿ ತಾನು ಕಲಿತದ್ದಲ್ಲದೆ ಈಗ ಗುರುಗಳಾಗಿ ಅವರು ಮಾರ್ಗದರ್ಶನ ಮಾಡ್ತಾರೆ.
ಬೇರೆ ಬೇರೆ ದೇಶಗಳಲ್ಲಿ ಭಾಗವಹಿಸಿ ಚಿನ್ನ, ಈಗ ಅವರ ಮನೆಗೆ ಹೋದರೆ ಚಿನ್ನದ ರಾಶಿ ಇರ್ಬೋದು, ಚಿನ್ನದ ಫಲಕಗಳನ್ನೇ ಪಡೆದಿದ್ದಾರೆ. ಈಗ ಅವರು ಕಲಿಸುವ ಅದಕ್ಕೇನು ಅಡ್ಡೆ ಜಿಮ್ ಅಲ್ಲಿ ಈ ದೇಹದಾರ್ಢ್ಯದ ಅನೇಕ ಮಟ್ಟುಗಳನ್ನು ಅವರು ಕಲಿಸ್ತಾ ಇದ್ದಾರೆ. ನಮ್ಮೊಂದಿಗೆ ಸರಯಿನೊಂದಿಗೆ ಸದಾ ಸ್ನೇಹ, ಎಲ್ಲೇ ಕಾರ್ಯಕ್ರಮದ ಅವಕಾಶ ಇರಲಿ ಅವರು ನಮ್ಮನ್ನು ನೆನಪು ಮಾಡ್ತಾರೆ. ತಕ್ಷಣ ಸರಯಿ ತಂಡದಿಂದ ಆಗಲಿ ಕಾರ್ಯಕ್ರಮ ಅಂತ, ಅಥವಾ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ವರ್ಷವೂ ಅವರ ಕೆಲಸದ ಸಮಯದ ಮಧ್ಯೆ ಬಿಡು ಮಾಡಿಕೊಂಡು ಇಲ್ಲಿ ಬಂದು ನಮಗೆ ಪ್ರೋತ್ಸಾಹ ಕೊಡ್ತಾಯಿದ್ದಾರೆ. ನಿತ್ಯವೂ ಬರ್ತಾ ಇದ್ದಾರೆ ಇಲ್ಲಿಗೆ ಕೂಡ. ಒಂದಷ್ಟು ಪ್ರಮಾಣದ ಸಮಯ ನೀಡುವುದರ ಜೊತೆಗೆ ಅವರ ವೈಯಕ್ತಿಕ ಅಭ್ಯಾಸ ಮತ್ತು ವಿದ್ಯಾರ್ಥಿಗಳಿಗೆ ಬೋಧನೆ. ತುಂಬ ಜನ ಹೇಳ್ತಾರೆ ಸಮಯ ಇಲ್ಲ ಅಂತ. ನಾನು ಕೇಳೋದು, ಇಂಥವ್ರಲ್ಲಿ ಹೇಗೆ ಸಮಯ ಪಡೀತಾರೆ ಅಂತ ಆಶ್ಚರ್ಯ ಆಗೋದು. ಈಗ ತಮ್ಮ ವೈಯಕ್ತಿಕ ಅವರು ಪ್ರಾಕ್ಟೀಸ್ ಮಾಡೋದು ಮಾಡಲೇಬೇಕು, ಆಯಿತಾ. ಆಮೇಲೆ ಅವರ ಉದ್ಯೋಗ ಇದೆ, ಬೆಸೆಂಟಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅಲ್ಲಿ ಹತ್ರ, ಅದರ ಮೇಲೆ ಪುನಃ ಅವರು ಕಲಿಸಬೇಕು. ದಿನದ ಸಾಮು ವ್ಯಾಯಾಮ ಜೊತೆಗೆ ಕಲಿಸುವುದು, ಆಮೇಲೆ ಬೇರೆ ಬೇರೆ ರಾಷ್ಟ್ರಗಳಿಗೆ ಪ್ರವಾಸ ಹೋಗೋದು, ಅವರ ಕೆಲಸ ಮಾಡೋದು. ಪ್ರಾಯಶಃ ಅವರಿಗೆ 24 ಗಂಟೆ ಅಲ್ಲ ಅಂತ ಕಾಣ್ತದೆ. ನಮಗೆಲ್ಲ 24 ಗಂಟೆ ಇದ್ದರೂ ಸಾಕಾಗೋದಿಲ್ಲ, ಎಲ್ಲಿ ಕರೆದರೂ ಹೋಗಲಿಕ್ಕೆ ಪುರುಸೊತ್ತಿಲ್ಲ. ಈಗ CS ಬಂಡವರು ಹೇಳಿದಾಗೆ ಜನ ಇಲ್ಲೂ ಅಂತ ಕೇಳಿದ ಜನ ಇದ್ದಾರೆ, ಪುರುಸೊತ್ತಿಲ್ವ ಅಂತ ಕೇಳಿದರೆ ಕೆಲಸ ಏನಂತ ಹೇಳಿದ್ರೆ ಗೊತ್ತಿಲ್ಲ. ಹಾಗಂತ ಅವ್ರು ಫ್ರೀ ಇರ್ತಾರೆ, ಸಮಸ್ಯೆ ಇಲ್ಲ, ಆದರೆ ಪುರುಸೊತ್ತಿಲ್ಲ ಅಂತ ಹೇಳ್ತಾರೆ. ಅದು ಬಹುಶಃ ಈ ಥರ ಹೇಳಿದ ಮೇಲೆ ಸ್ವಲ್ಪ ದೊಡ್ಡ ಜನ ಆಗ್ತಾರ ಏನೋ ಗೊತ್ತಿಲ್ಲ, ಆ ಒಂದು ದೃಷ್ಟಿ ಇರ್ಬೋದು. ಆದರೆ ಇಂಥವ್ರನ್ನ ನಾವು ಸಮಾಜದಲ್ಲಿ ಇವರೊಬ್ಬರೇ ಅಲ್ಲ, ಇವರು ಆಗಿದ್ದವರು ಇವರ ಗುರುಗಳು ಸತೀಶ್ ಕುದ್ರೋಳಿ ಇವರು ಅಲ್ವಾ, ಇವರೆಲ್ಲ ಹೇಗೆ ಸಮಯ ಮಾಡಿಕೊಳ್ತಾರೆ? ಅವರ ದೇಹದಾರ್ಢ್ಯಕ್ಕೆ ಸಾಮಾನ್ಯ 2 ಗಂಟೆ ಬೇಕು. 2 ಗಂಟೆ ಆದಮೇಲೆ ಅವರಿಗೆ ಆಹಾರ ತಗೊಳ್ಳಿಕ್ಕೆ ನಿಯಮಿತ ಆಹಾರ ತಗೊಳ್ಳಿ. ನಮ್ಮಾಗೆ ಸಿಕ್ಕಾಪಟ್ಟೆ ತಿನ್ನಲಿಕ್ಕಿಲ್ಲ, ಅವರಿಗೆ ಕಂಡೀಷನ್ ಉಂಟು. ಈ ದೇಹದಾರ್ಢ್ಯದವರು ಮತ್ತು ಅಥ್ಲೆಟ್ಸ್ಗಳಿಗೆ ಇಷ್ಟೇ ಪೌಷ್ಟಿಕಾಂಶಗಳುಳ್ಳ ಆಹಾರ ಸೇವನೆ ಮಾಡಬೇಕು ಅಂತ ಉಂಟು. ಅದು ಹೇಗೆ ತಗೊಳ್ಬೇಕು ಅಂತ ನಿಯಮ ಉಂಟು. ಅದನ್ನೆಲ್ಲ ಪಾಲಿಸ್ತಾ ತಮ್ಮ ಶಿಷ್ಯರನ್ನು ಸಿದ್ಧಪಡಿಸಿ ತಾವು ಒಂದು ಚಿನ್ನದ ವ್ಯಕ್ತಿ, ಬಂಗಾರಪ್ಪ ಆಗುವುದಂದರೆ ದೊಡ್ಡ ವಿಷಯವೇ. ಆ ಸಾಧನೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ನಮಗೆ ಅವರ ತುಂಬ ನಿಕಟ ಪರಿಚಯ ಆದದ್ದು ಅವರ ಮಗಳು ಯುಕ್ತ ಅಂತ, ಈಗ ಇಂಜಿನಿಯರ್ ಆಗಿದ್ದಾಳೆ. ಅವಳನ್ನು ನಮ್ಮ ಕ್ಲಾಸಿಗೆ ಸೇರಿಸಿದ್ರು, ಯಕ್ಷಗಾನ ಕ್ಲಾಸಿಗೆ. ಸ್ವಲ್ಪ ವರ್ಷ ಅವಳು ನಮ್ಮ ಜೊತೆ ಇದ್ಲು. ಅನಂತರ ಕಲಿಕೆ ದೃಷ್ಟಿಯಿಂದ ಈಗ ಇವರು ಹೇಳಿದ ಹಾಗೆ ಮತ್ತು ಬದಲಾಗ್ತಾರೆ. ನಮ್ಮೊಂದು 16 ವರ್ಷದ ಮೇಲೆ ಮಕ್ಕಳು ಸಿಗೋದು ಕಡಿಮೆ ಆಗ್ತದೆ. ಅಂದರೆ ಅವರು ಬೇರೆ ಬೇರೆ ಕ್ಷೇತ್ರಕ್ಕೆ ಹೋಗ್ತಾರೆ, ಅವರ ಆಯ್ಕೆಯ ವಿಷಯದ ಮೇಲೆ ಅವರು ಓದಬೇಕಾಗ್ತದೆ. ಹಾಗಾಗಿ ಆನಂತರ ಅವಳು ಮುಂದುವರಿತಾ ಇದ್ದಾಳೆ. ಆದರೂ ಕೂಡ ಇವರು ಆ ಯಕ್ಷಗಾನ ನಂಟು ಬಿಡಲಿಲ್ಲ, ನಮ್ಮ ಜೊತೆ ಇದ್ದುಕೊಂಡು ನಮಗೆ ಕಾರ್ಯಕ್ರಮ ಒದಗಿಸಿಕೊಂಡು ನಮ್ಮನ್ನು ಸದಾ ಬೆಂಬಲಿಸ್ತಾ ಇದ್ದಾರೆ. ಅವರಿಗೆ ಇವತ್ತು ನಾವು ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ನಾವೀಗ ಈ ಬಾರಿಯ ಸಪ್ತಾಹದಲ್ಲಿ ಇಂಥ ವಿಶೇಷಗಳ ವ್ಯಕ್ತಿಗಳಿಗೆ ಮಾಡಿದ್ದೆವು. ಶುರುವಿನ ದಿವಸ ವಿಕ್ಟರ್ ಅಂದ್ರಾದೆ ಅಂತ ಒಬ್ಬರು ಕ್ರಿಶ್ಚಿಯನ್ರಿಗೆ ಮಾಡಿದ್ದೆವು. ಅವರ ನಮ್ಮೊಂದಿಗೆ ಸಹಕಾರಕ್ಕಾಗಿ ಬೇರೆ ಬೇರೆ ಯಕ್ಷಗಾನ ಕ್ಷೇತ್ರ ಮತ್ತು ಎಲ್ಲ ಧಾರ್ಮಿಕ ಸಾಂಸ್ಕೃತಿಕ ವ್ಯಕ್ತಿಗಳನ್ನು ಸೇರಿಸಿಕೊಂಡು ಗೌರವಿಸ್ತಾ ಬರ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ದೇವದಾಸ್ ಕೂಳೂರು ಸನ್ಮಾನ ಮಾಡುವುದಕ್ಕೆ ನಮಗೆ ತುಂಬ ಸಂತೋಷ ಆಗ್ತದೆ. ದೇವದಾಸರು ಇನ್ನೊಂದು 50 ವರ್ಷ ನೀವು ಇದು ದೇಹದಾರ್ಢ್ಯ ಮಾಡಬೇಕು ಮತ್ತು ಕಲಿಸಬೇಕು. ಈಗ ಕೊನೆ ಪಕ್ಷ ಆಗಲಿಲ್ಲ ಅಂತ ಇಟ್ಕೊಳ್ಳುವ, ತನಗೆ ವೈಯಕ್ತಿಕ ಸಾಧನೆಗೆ ಪ್ರಾಯ ಅಡ್ಡಿ ಬರ್ತದೆ ಅಂತಾದರೆ ನೀವು ಕಲಿಸಿದ ವಿದ್ಯಾರ್ಥಿಗಳು ಕೂಡ ನಿಮ್ಮ ಹಾಗೆ ಒಂದು 10-15 ರಾಷ್ಟ್ರಗಳಿಗೆ ಪ್ರವಾಸ ಮಾಡಿ ಅಲ್ಲಿ ಚಿನ್ನದ ಪದಕವನ್ನೇ ಪಡೆದು ಬರುವ ಹಾಗಾಗಲಿ ಅಂತ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿಯನ್ನು ಮತ್ತು ನೀವು ನಂಬಿಕೊಂಡಿರುವ ದೈವದೇವರುಗಳು ಬ್ರಹ್ಮಮಗಿಯರಲ್ಲಿ ಕೋಳೂರಿನಲ್ಲಿ ದೊಡ್ಡ ಒಂದು ಅವರದ್ದೇ ಒಂದು ದೇವಸ್ಥಾನ ಇದೆ, ಅಲ್ಲಿ ವಾರ್ಷಿಕ ನೇಮ ಆಗ್ತದೆ. ಆ ನೇಮದಲ್ಲಿ ಕೂಡ ನಮಗೆ ಯಕ್ಷಗಾನ ಮಾಡಲಿಕ್ಕೆ ಅಲ್ಲಿ ಅವಕಾಶ ಕೊಡ್ತಾರೆ ಅವರು ಯಾವಾಗಲೂ. ಅಂಥ ಒಂದು ಸಂದರ್ಭಗಳನ್ನು ಹುಡುಕುವುದು, ಸಂದರ್ಭ ಇಲ್ಲ ಅಂತ ಹೇಳಲಿಕ್ಕಿಲ್ಲ, ಅವಕಾಶಗಳನ್ನು ಸೃಷ್ಟಿ ಮಾಡಿಕೊಂಡು ಕಾರ್ಯಕ್ರಮಕ್ಕೆ ಆ ಒಂದು ಸಂಸ್ಕೃತಿ ಕೂಡ ಅವರ ಮನಸ್ಸಲ್ಲಿ ಉಂಟು. ಈ ದೇಹದಾರ್ಢ್ಯ ಮತ್ತು ಈ ಅಥ್ಲೆಟ್ಸ್ಗಳಿಗೆ ಬೇರೆ ಯಾವುದಕ್ಕೂ ಮನಸ್ಸು ಹೋಗುವುದಿಲ್ಲ, ಪುರುಸೊತ್ತಿಲ್ಲ ಅವರಿಗೆ. ಆದರೆ ಇವರಿಗೆ ಅದರಲ್ಲಿ ಕೂಡ ಪುರುಸೊತ್ತುಂಟು. ನಿತ್ಯವೂ ನಮ್ಮ ಆಟಕ್ಕೆ ಬರ್ತಾರೆ. ಅವರಲ್ಲಿ ಅಂಗಡಿ ಕೆಲಸ ಮುಗಿಸಿ ಸುಮಾರು 7 ಗಂಟೆಗೆ ಬಂದಿದ್ದು ಕಾರ್ಯಕ್ರಮ ಮುಗಿಯರಗಿದ್ದು ಹೋಗ್ತಾರೆ. ಹಾಗೆ ದೇವದಾಸರ ಒಂದು ಸ್ನೇಹಚಾರ ಸರಯಿನೊಂದಿಗೆ ಸದಾ ಇರಲಿ. ಇನ್ನೂ ಕೂಡ ಹೆಚ್ಚೆಚ್ಚು ನಿಮ್ಮ ಶಿಷ್ಯರು ಖ್ಯಾತಿಯನ್ನು ಪಡೆಯಿರಿ. ನಿಮಗೂ ಒಂದು ಅಂತಾರಾಷ್ಟ್ರೀಯ ಪ್ರಶಸ್ತಿ ಇನ್ನೂ ಜಾಸ್ತಿ ಬರುವ ಹಾಗೆ, ಇನ್ನೂ ಒಂದಷ್ಟು ರಾಷ್ಟ್ರಗಳಿಗೆ ಓಡಾಡುವಾಗ ಆಗಲಿ ಅಂತ ಮಂಜುನಾಥ ಸ್ವಾಮಿಯನ್ನು ಪ್ರಾರ್ಥಿಸ್ತಾ ನಿಮಗೆ ಅಭಿನಂದನೆ ಮಾಡ್ತಾ ಇದ್ದೇನೆ. ಮೇಡಮ್ ತನುಜಾ ಮೇಡಮ್ರವರು ಅವರ ಸನ್ಮಾನ ಪತ್ರ ವಾಚಿಸಲಿಕ್ಕೆ ಇದ್ದಾರೆ. ಅವರು ಕೂಡ ಉಪನ್ಯಾಸಕಿ. ಶ್ರೀ ಮಂಜುನಾಥಾಯ ನಮಃ. ಸರಾಯು ಬಾಲಯಕ್ಷವೃಂದ ಕೋಡಿಕಲ್ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಪ್ರಪ್ರಥಮ ಮಕ್ಕಳ ಮೇಳ ಸರಾಯು ಸಪ್ತಾಹ 2026. ಶ್ರೀ ದೇವದಾಸ ಕೂಳೂರು ಓರ್ವ ಅಂತಾರಾಷ್ಟ್ರೀಯ ದೇಹದಾಢ್ಯ ಪಟುವಾಗಿ
ತರಬೇತುದಾರರಾಗಿ, ಸ್ಪರ್ಧೆಗಳ ಸಂಘಟಕರಾಗಿ, ಮೊಗೇರ ಸಮಾಜದ ಯುವ ನಾಯಕರಾಗಿ, ಕಲಾಪ್ರೇಮಿಯಾಗಿ, ಮಿನುಗುತಾರೆಯಾಗಿರುವ ತಮಗೆ ಸರಾಯು ಬಾಲ ರಕ್ಷವೃಂದ ಮಕ್ಕಳ ಮೇಳ ಕೋಡಿಕಲ್ ಇವರು ಅರ್ಪಿಸುವ ಸನ್ಮಾನ ಪತ್ರ. ಮಾನ್ಯರೇ, ಕೆ ಕಿಟ್ಟ ಹಾಗೂ ಗಿರಿಜಾ ದಂಪತಿಯ ಸುಪುತ್ರರಾಗಿ 16/7/1965 ಜನಿಸಿದಿರಿ. ತಮ್ಮ ಪದವಿ ಪೂರ್ವ ಶಿಕ್ಷಣಗಳನ್ನು ಪೂರೈಸಿದ ಬಳಿಕ ಉದ್ಯೋಗಿಯಾಗಿರುತ್ತಾ ಪದವಿ ಶಿಕ್ಷಣವನ್ನು ಬೆಸೆಂಟ್ ಸಂಧ್ಯಾ ಕಾಲೇಜಿನಲ್ಲಿ ನಡೆಸಿದಿರಿ. ದೈಹಿಕ ವ್ಯಾಯಾಮಕ್ಕಾಗಿ ಶ್ರೀರಾಮಾಂಜನೇಯ ವ್ಯಾಯಾಮ ಶಾಲೆಯಲ್ಲಿ, ಪೈಲ್ವಾನ್ ದಿವಂಗತ ಎಂ ಸಂಕಪ್ಪ ಶೆಟ್ಟಿ ಗರಡಿಯಲ್ಲಿ, ಕುಸ್ತಿ ದೇಹದಾಢ್ಯ ಕ್ರೀಡೆಯಲ್ಲಿ ಮತ್ತು ಪವರ್ ಲಿಫ್ಟಿಂಗ್ ಅಭ್ಯಸಿಸಿ ಅನೇಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಚಿನ್ನದ ಪದಕಗಳನ್ನೇ ಗೆಲ್ಲುತ್ತಾ ಸಾಧಕ ಕ್ರೀಡಾಳು ಆದಿರಿ. ಮಂಗಳೂರಿನ ಬಾಲಾಂಜನೇಯ ಜಿಮ್ನಲ್ಲಿ ಕುದ್ರೋಳಿಯ ಸತೀಶರಿಂದ ಮಾರ್ಗದರ್ಶನ ಪಡೆದು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೆದ್ದು ಚಿನ್ನ, ಬೆಳ್ಳಿ, ಕಂಚಿನ ಪದಕಗಳನ್ನು ಗೆಲ್ಲುತ್ತಾ ಗೆಲುವಿನ ಸರದಾರ ಎನಿಸಿಕೊಂಡಿರಿ. ಫಿನ್ಲ್ಯಾಂಡ್, ಆಸ್ಟ್ರೇಲಿಯಾವೇ ಮೊದಲಾದ ರಾಷ್ಟ್ರಗಳಲ್ಲಿ ಪವರ್ ಲಿಫ್ಟಿಂಗ್ನಲ್ಲಿ ಅನೇಕ ಚಿನ್ನ, ಬೆಳ್ಳಿಯ ಪದಕಗಳ ವಾರಿಸುದಾರರಾದಿರಿ. ಹೀಗೆ ನಮ್ಮ ದೇಶದ ಕೀರ್ತಿಯನ್ನು ವಿಶ್ವಮಟ್ಟದಲ್ಲೂ ಪಸರಿಸಿದ ತಾವು ಈಗ ಅನೇಕ ಕ್ರೀಡಾಳುಗಳ ತರಬೇತುದಾರರಾಗಿ, ಗುರುಗಳಾಗಿ, ಆ ಶಿಷ್ಯಂದಿರ ಹೃದಯ ಸಾಮ್ರಾಟರಾಗಿದ್ದೀರಿ. ಅಲ್ಲದೆ ಇಂತಹ ಅನೇಕ ಸ್ಪರ್ಧೆಗಳ ಸಂಘಟಕರೂ ಆಗಿ ಕಾಣಿಸಿಕೊಳ್ಳುತ್ತಿದ್ದೀರಿ. ಮೊಗೇರ ಸಮಾಜದ ಬೆಳವಣಿಗೆಗಾಗಿಯೂ ಸತತ ಪ್ರಯತ್ನಿಸುತ್ತಿರುವ ಯುವ ನಾಯಕರೂ ಹೌದು. ತಮ್ಮ ಮಗಳು ಯುಕ್ತ ಡಿ.ಕೆ. ನಮ್ಮ ಸರಾಯಿ ಸಂಸ್ಥೆಯ ವಿದ್ಯಾರ್ಥಿನಿ ಎನ್ನಲು ನಾವು ಹೆಮ್ಮೆ ಪಡುತ್ತೇವೆ. ಕಲಾಪ್ರೇಮಿಯಾದ ತಾವು ಮಡದಿ ಶ್ರೀಮತಿ ಜಯಲಕ್ಷ್ಮಿ ಮಗಳು ಯುಕ್ತರೊಂದಿಗೆ ನೂರ್ಕಾಲ ಸುಖವಾಗಿ ಬಾಳಿರೆಂದು ಹಾರೈಸುತ್ತಾ ಈ ಸನ್ಮಾನವನ್ನು ತಮಗರ್ಪಿಸುತ್ತಿದ್ದೇವೆ. ಸಾದರಂ ವಂದೇ. ಎಲ್ಲ ಅತಿಥಿಗಳು ಯಾರು? ನಮ್ಮ ವಿಪ್ರ ವೇದಿಕೆ ಹಿರಿಯರಾದಂಥ ಗಣಪತಿ ಭಟ್ರು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾನೆ. ಗಣಪಣ್ಣ ಹಾಗೂ ಪೂರ್ಣಿಮಾ ಪ್ರಭಾಕರ್ ಪೇಜ್ ಅವರು ಸಹ ಮೇಲೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಎಲ್ಲ ಗಣ್ಯರು ಸೇರಿ ದೇವದಾಸರನ್ನು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ನಮ್ಮ ವೃಂದದ ಎಲ್ಲ ಮಕ್ಕಳು ಇವತ್ತು ವೇಷದಲ್ಲಿದ್ದಾರೆ. ನಮ್ಮೆಲ್ಲ ಅತಿಥಿಗಳು ಒಂದು ದಾಖಲಾತಿಗಾಗಿ ಫೋಟೋವಿಗಾಗಿ ಸಿದ್ಧಗೊಳಿಸಬೇಕು ಅನಿಸ್ತದೆ. ಇದೇ ವೇದಿಕೆಯಲ್ಲಿ ಇನ್ನೊಂದು ಕಾರ್ಯಕ್ರಮ ಆಗಲಿಕ್ಕಿದೆ. ಒಂದು ವೆಬ್ಸೈಟ್ ಬಿಡುಗಡೆ ಆಗಲಿಕ್ಕಿದೆ. ಬಾಲಕೃಷ್ಣ ದಂಪತಿಯವರ ಸುಪುತ್ರ ಸಿದ್ಧಗೊಳಿಸಿದಂಥ ಒಂದು ವೆಬ್ಸೈಟನ್ನು ಇದೇ ವೇದಿಕೆಯಲ್ಲಿ ಎಲ್ಲ ಅತಿಥಿಗಳು ಬಿಡುಗಡೆ ಮಾಡಿಕೊಡುವಂಥ ಕಾರ್ಯಕ್ರಮವನ್ನು ಕೂಡ ನೆರವೇರಿಸಿಕೊಡ್ಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಈಗ ನಮ್ಮ ಸರಾಯು ಸಂಸ್ಥೆಯ ವೆಬ್ಸೈಟ್ ಬಿಡುಗಡೆ ಆಗ್ತದೆ. ಅದನ್ನು ಪೂರ್ತಿಯಾಗಿ ನಡೆಸಿ ಅದನ್ನು ನಮಗೆ ಸಿದ್ಧಪಡಿಸಿಕೊಟ್ಟವರು ಮನ್ವಿತ್ ಬಿ ಶೆಟ್ಟಿ, ಬಾಲಕೃಷ್ಣ ಶೆಟ್ಟಿ ಮತ್ತು ತನುಜಾಕ್ಷಿ ಮೇಡಮ್ರವರ ಸುಪುತ್ರ, ಹಿರಿಯ ಮಗ. ಅದನ್ನೀಗ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇವೆ. ಅಲ್ಲದೆ ಇದರ ಲಿಂಕ್ ನೀವು ನಮ್ಮ ವೆಬ್ಸೈಟ್ ತಲುಪಬೇಕಾದರೆ ಏನು ಲಿಂಕ್ ಮತ್ತು ಇದರದ್ದು ಇನ್ಸ್ಟಾಗ್ರಾಮ್ ಲಿಂಕ್ ಅದು ಈಗ ಲೈವಿನಲ್ಲಿ ಬರ್ತಾ ಇದೆ. ಅದನ್ನು ನೋಡಿ ನಮ್ಮ ಸರೈವನ್ನು ಅಪ್ರೋಚ್ ಮಾಡ್ಬೋದು ಅಂತ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಸಂಸ್ಥೆಯ ವೆಬ್ಸೈಟ್ ಬಿಡುಗಡೆ ಆಗ್ತಾಯಿದೆ. ಅತಿಥಿ ಗಣ್ಯರು ಅದರ ರಿಮೋಟನ್ನು ಆರಂಭಿಸುವ ಮೂಲಕವಾಗಿ ವೆಬ್ಸೈಟಿಗೆ ನಿಮ್ಮ ಮುಂದೆ ಅನಾವರಣಗೊಳ್ಳಲಿಕ್ಕಿದೆ.
ಇವರ ಚಪ್ಪಾಳೆಯೊಂದಿಗೆ ನಮ್ಮ ಈ ವೆಬ್ಸೈಟನ್ನು ಸ್ವಾಗತ ಮಾಡುವ. ಯಾವಾಗ ಬೇಕಿದ್ದರೂ ನಾವು ನಮ್ಮ ಸೈಟಿಗೆ, ಈ ವೆಬ್ಸೈಟಿಗೆ ಹೋದರೆ ನಮ್ಮ ಬಗ್ಗಿನ ಎಲ್ಲ ಮಾಹಿತಿಗಳು ನಿತ್ಯ ಕಾಣಲಿಕ್ಕೆ ಸಿಗ್ತದೆ. ಆ ವೆಬ್ಸೈಟ್ನ ಬಗ್ಗೆ ಲಿಂಕ್ ನೋಡೋರಿಗೆ ಸಿಗ್ತದೆ. ಈಗ ಈ ಒಂದು ವೇದಿಕೆಯಲ್ಲಿ ಈಗ ನಮಗೆ ಕಾರ್ಯಕ್ರಮಕ್ಕೆ ಸಹಕರಿಸಿದವರಿಗೆ ಸಂಸ್ಥೆ ವತಿಯಿಂದ ಸ್ಮರಣಿಕೆ ನೀಡುವ ಮೂಲಕ ಧನ್ಯವಾದ ನೀಡ್ತಾ ಇದ್ದೀವಿ. ರವಿ ಅಲೆವರಾಯರು, CS ಭಂಡಾರಿಯವರಿಗೆ, ಸೇರಾಜೆ GK ಭಟ್ರವರಿಗೆ, ಹಾಗೆ ಬಾಲಕೃಷ್ಣ ಶೆಟ್ಟರು ಮತ್ತು ನಮ್ಮ ಜೊತೆಗೆ ವಿಪ್ರ ವೇದಿಕೆಯ ಗಣಪತಿ ಭಟ್ರು ಸಹಕಾರ ನೀಡಿದ್ದಾರೆ, ಕೋಡಿಕಲ್. ಇವರಿಗೂ ಕೂಡ ನಮ್ಮ ಸಂಸ್ಥೆ ವತಿಯಿಂದ ಧನ್ಯವಾದವನ್ನು ಸ್ಮರಣಿಕೆ ನೀಡುವ ಮೂಲಕ ಗೌರವಿಸಿ ಅಭಿನಂದಿಸ್ತಾ ಇದ್ದೀವಿ. ನಾಳೆ ದಿವಸದ ಕಾರ್ಯಕ್ರಮದ ಬಗ್ಗೆ ಮತ್ತೊಮ್ಮೆ ತಮಗೆ ವಿನಂತಿ ಮಾಡ್ತಾ ಇದ್ದೀವಿ. ನಾಳೆ ಬೆಳಿಗ್ಗೆಯಿಂದಲೇ ಬೇರೆ ಬೇರೆ ಸಂಘಟನೆಗಳು ಇಲ್ಲಿ ಆಗಮಿಸಿ ತನ್ನ ಕಾರ್ಯಕ್ರಮ ಕೊಡಲಿಕ್ಕಿದ್ದಾರೆ. ಸಂಜೆ ಮತ್ತೆ ಯಕ್ಷಗಾನ ಬಯಲಾಟ ಕೂಡ ಮುಂದುವರಿಲಿಕ್ಕಿದೆ. ಮತ್ತು ನಾಡ್ದು ನಮ್ಮದು ಸಮಾರೋಪ ವೇದಿಕೆ ದಿವಸ ರವಿ ಅಲೆವರಾಯರೇ ರಚಿಸಿದ ಪುಣ್ಯಕೋಟಿಯ ಒಂದು ಯಕ್ಷಗಾನ ಬಯಲಾಟವನ್ನು ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಈ ಎಲ್ಲ ಕಾರ್ಯಕ್ರಮ ತಮಗೆ ಆಧಾರದ ಸ್ವಾಗತವನ್ನು ಬಯಸ್ತಾ ಸಹಕರಿಸ್ತಾ ಎಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮ ಮುಕ್ತಾಯಗೊಳಿಸಿ ಈಗ ತಾನು ನಡೆದಂಥ ಯಕ್ಷಗಾನದ ಉತ್ತರಾರ್ಧವನ್ನು ನೆರವೇರಿಸಲಿಕ್ಕೆ ಅನುವು ಮಾಡಿಕೊಡಬೇಕು ಅಂತ ಭಿನ್ನವಿಸ್ತಾ ಇದ್ದೀವಿ.